ಓಂ ಭೂತಾದಿಭೂತೋಂಬುನಿಧಾನಮಧ್ಯೆ ಭೂತ್ವಾ ಹರಿಸ್ಸರ್ವಹರೋತಿ ಧಾಮ್ನಾ ಅಗಾಧಮಂಭೋ ವಿದಧಾತಿ ಭಸ್ಮ ಯೋವಾಡವಾಗ್ನಿರ್ಹರಿರ್ವಿಚಿತ್ಯಃ ಶ್ರೀರ್ಯತ್ರರೂಪಿಣ್ಯುರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಪ್ರೇಂಕಷ್ಟಿತಾಯಾಃ ಕುಸುಮಾಕರಾನುಗೈಃ ವಿಗೀಯಮಾನಾ ಪ್ರಿಯಕರ್ಮಗಾಯತಿ ದೇಹೇಂದ್ರಿಯಪ್ರಾಣಮನೋಭಿಮಾನೋ ಜೀವೋಂತರಾತ್ಮಾ ಗುಣಕರ್ಮಮೂರ್ತಿಃ ಸೂತ್ರಂ ಮಹಾಮಿತ್ಯುರುದೇಹಗೀತಃ ಸಂಸಾರ ಆಧಾವತಿ ಕಾಲತಂತ್ರಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1153ನೇ ಭಾಗ ಇದು. ಅನುಶಾಸನ ಪರ್ವದ 86ನೇ ಭಾಗ. ಇವತ್ತು ನಾವು ನೋಡಬೇಕಾದ ಅಧ್ಯಾಯ 48ನೇ ಅಧ್ಯಾಯ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ, 92ನೇ ಅಧ್ಯಾಯ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ, 87ನೇ ಅಧ್ಯಾಯ ವೈಷ್ಣವ ಪಾಠದಲ್ಲಿ, ಗೀತಾ ಪ್ರೆಸ್ಸಿನ ಪಾಠದಲ್ಲಿ 57ನೇಯ ಅಧ್ಯಾಯ. ವಿವಿಧ ದಾನಗಳ ಫಲ ಇತ್ಯಾದಿಗಳನ್ನೆಲ್ಲ ಈಗ ನಾವು ನೋಡೋರಿದ್ದೇವೆ. ಈ ಹಿಂದೆ ಚ್ಯವನ ಮತ್ತೆ ಕುಶಿಕ ಅವರ ಕುರಿತಾದಂತಹ ಕಥೆಯನ್ನ ನಾವು ಕೇಳಿ ಮುಗಿಸಿದ್ದೇವೆ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು, ಪರಿಪೂರ್ಣಾಚ ಆರೋಗ್ಯ ಸಂಪತ್ ವರ್ಧತಾಂ. ಗತೆ ದಿವಸೆ ಚ್ಯವನ ಕುಶಿಕಯೋಃ ಕಥಾ. ಯಥಾ ಅಯಂ ಕುಶಿಕಃ ರಾಜಾ ಬ್ರಹ್ಮಭೂತಂ ಕುಲಂ ಮೇಸ್ತು ಧರ್ಮೇ ಚಾಸ್ಯ ಮನೋಭವೇತ್. ಮಮ ಕುಲಸ್ಯ ಬ್ರಾಹ್ಮಣ್ಯಮಸ್ತು, ಮಮ ಮನಶ್ಚ ಸರ್ವದಾ ಧರ್ಮಾಚರಣ ಏವ ಲಗ್ನಂ ಭವತು ಇತಿ ವರಂ ವವ್ರೆ ಭಾರ್ಗವಾತ್ ಚ್ಯವನಾತ್. ಭಾರ್ಗವಶ್ಚ ಏನಂ ರಾಜಾನಂ ಸಪತ್ನೀಕಂ ಆಶೀರ್ಭಿಃ ವರ್ಧಯಿತ್ವಾ ತೀರ್ಥಯಾತ್ರಾಂ ಕರ್ತುಂ ಜಗಾಮ. ಸಾ ಏಷಾ ಕಥಾ ಚ್ಯವನಸ್ಯ ಏವಂ ಕುಶಿಕಸ್ಯ ಚ. ಅಸ್ಯಾಂ ಕಥಾಯಾಂ ಅಸ್ಯ ಚ್ಯವನಸ್ಯ ಭಾರ್ಗವಸ್ಯ ಯಃ ಪುತ್ರಃ ಔರ್ವಃ ನಾಮ. ಸಹ ಔರ್ವಃ ಯಥಾ ಸ್ವಸ್ಯ ಕೋಪಾಗ್ನಿನಾ ಸಮಸ್ತಂ ಜಗತ್ ದಗ್ಧುಂ ಪ್ರಚಕ್ರಮೆ, ಕಿಂತು ಪಿತೃಸೂಚನಾನುಸಾರಂ ತಮೇತಂ ಅಗ್ನಿಂ ಸಮುದ್ರೇ ವಿಸಸರ್ಜ. ಸ ಏವ ಚ ಅಗ್ನಿಃ ಔರ್ವಾಗ್ನಿರಿತಿ ಖ್ಯಾತಃ. ಸಮುದ್ರೇ ಅದ್ಯಾಪಿ ತಿಷ್ಠತಿ. ಸಮುದ್ರಸ್ಯ ಜಲಂ ಪಾತಿ ಚ ಇತಿ ಕಥಾ ಆದಿಪರ್ವಣಿ ಯಾ ಶ್ರುತಾ ಸಾ ಕತೆ ದಿವಸೆ ಶ್ರಾವಿತ. ಕ್ರೋಧಜಂ ಅಗ್ನಿಂ ಔರ್ವಃ ವರುಣಾಲಯೇ ಸಮುದ್ರೇ ಉತ್ಸಸರ್ಜ. ಸಹ ಕೋಪಾಗ್ನಿಃ ಹಯಶಿರೋ ಭೂತ್ವಾ ಹಯಗ್ರೀವರೂಪಂ ಪ್ರಾಪ್ಯ ಸ್ವಸ್ಯ ಮುಖೇನ ಅಗ್ನಿಂ ಉತ್ಸೃಜನ್ ಸಮುದ್ರಸ್ಯ ಜಲಂ ಪಿಬನ್ ತಿಷ್ಠತೆ ಇತಿ ವೇದವಿದಃ ಪ್ರಾಹುಃ. ವೇದಜ್ಞರಾದವರು ಹೇಳ್ತಾರೆ. ಅದನ್ನು ಕಳೆದ ದಿವಸ ನಾವು ನೋಡಿದ್ದೀವಿ. ಆದಿಪರ್ವದ ಆ ಕಥೆಗೆ ಅದನ್ನು ಹೊಂದಾಣಿಕೆ ಮಾಡಿಕೊಂಡು
ಯಾವ ಒಂದು ಕೋಪ ಬಂದಿತ್ತು ಔರವನಿಗೆ, ತನ್ನ ವಂಶವನ್ನ ಈ ಕ್ಷತ್ರಿಯರು ನಾಶಪಡಿಸಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿ, ಆ ಕೋಪವನ್ನ ಪಿತೃಗಳ ಸೂಚನೆಗನುಸಾರವಾಗಿ ಸಮುದ್ರದಲ್ಲಿ ವಿಸರ್ಜಿಸಿದ. ಆ ಕೋಪ ಒಂದು ಹಯಗ್ರೀವ ರೂಪವನ್ನು ತಾಳಿ ಮುಖದಿಂದ ಬೆಂಕಿಯನ್ನ ಕಾರತಾ ಸಮುದ್ರದ ನೀರನ್ನ ಕುಡಿಯುತ್ತಾ ಅಲ್ಲಿದೆ ಅಂತ ಕೇಳಿದ್ದೆವು. ಇದು ವೇದಜ್ಞಾನಿಗಳಾದವರು ಹೇಳುವಂತಹ ವಿಷಯ. ಈ ಔರ್ವಾಗ್ನಿಯ ಬಗ್ಗೆ ಹಿಂದೆ ಶಾಂತಿ ಪರ್ವದಲ್ಲೂ ಕೂಡ ಒಂದು ಸ್ವಲ್ಪ ವಿಷಯ ಬಂದಿತ್ತು. ಮತ್ತೆ ಕರ್ಮ ನಿರ್ಣಯದಲ್ಲೂ ಕೂಡ ಈ ಔರ್ವಾಗ್ನಿ, ವಾಡವಾಗ್ನಿ ಇದ್ರ ಬಗ್ಗೆ ಬಂದಿತ್ತು. ಅದನ್ನ ಹಿಂದೆ ಬಂದದ್ದನ್ನ ಒಂದು ಬಾರಿ ಹಿಂದೆ ನಾವು ನೋಡಿದ್ದನ್ನ ಅವಲೋಕನ ಮಾಡಿಕೊಂಡು ಮಹಾಭಾರತದ ಶಾಂತಿ ಪರ್ವ, ಆದಿಪರ್ವ ಮತ್ತೆ ಕರ್ಮ ನಿರ್ಣಯಗಳಲ್ಲಿ ಇದರ ವರ್ಣನ ಹೇಗೆ ಬಂದಿದೆ ಅಂತ ಅನ್ನೋದನ್ನ ಈಗ ನೋಡೋಣ. ಶಾಂತಿ ಪರ್ವದಲ್ಲಿ 342ನೇ ಅಧ್ಯಾಯ ಅದು. ಉತ್ತರ ಭಾರತದ ಪಾಠದಲ್ಲಿ, ಬೇರೆ ಬೇರೆ ಪಾಠಗಳಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿರಬಹುದು. ಬ್ರಾಹ್ಮಣರ ಮಹತ್ವವನ್ನು ವರ್ಣನೆ ಮಾಡುವಂತಹ ಪ್ರಕರಣ. ಅನೇಕ ಬ್ರಾಹ್ಮಣರಾದವರು ತಮ್ಮ ತಮ್ಮ ಮಹತ್ವವನ್ನ ಜಗತ್ತಿಗೆ ಹೇಗೆ ತೋರಿಸಿದ್ರು ಅಂತ ವರ್ಣನೆ ಮಾಡುವಂತಹ ಪ್ರಸಂಗ ಅದು. ನಾರಾಯಣ ಲೋಕಹಿತಾರ್ಥಂ ಒಡಬಾಮುಖೋ ನಾಮ ಪುರಾ ಮಹರ್ಷಿರು ಬಭೂವ. ಜಗತ್ತಿನ ಹಿತಕ್ಕಾಗಿ ನಾರಾಯಣ ಒಡವಾಮುಖ ಅನ್ನುವ ಒಂದು ಮಹರ್ಷಿ ರೂಪವನ್ನು ತಾಳಿದ. ಇದು ಒಂದು ಋಷಿ ರೂಪವೇ. ಒಂದು ಒಡವ ಅಂದ್ರೆ ಹೆಣ್ಣು ಕುದುರೆ. ಆ ಹೆಣ್ಣು ಕುದುರೆ ಮುಖದ ರೂಪ ಅದು. ತಸ್ಯಾಂ ಮೇರು ತಪಸ್ತಪ್ಪಿತ ಸಮುದ್ರ ಆಹೂತ. ಮೇರು ಪರ್ವತದಲ್ಲಿ ತಪಸ್ ಮಾಡ್ತಾ ಇದ್ದ, ಸಮುದ್ರವನ್ನು ಕರೆದ, ಅದು ಬರಲಿಲ್ಲ. ಆಗ ತನ್ನ ಶರೀರದ ಬಿಸಿಯಿಂದ ಆ ಸಮುದ್ರವನ್ನು ಸ್ತಬ್ಧವನ್ನಾಗಿ ಮಾಡಿದ. ಮತ್ತೆ ಆ ಜಲದ ನೀರನ್ನೆಲ್ಲ, ಆ ಸಮುದ್ರದ ನೀರನ್ನೆಲ್ಲ ಲವಣ ಭಾವ ಜನಿತ, ಅದೆಲ್ಲ ಉಪ್ಪುಪ್ಪಾಗುವಂತೆ ಮಾಡಿಬಿಟ್ಟ. ಇದನ್ನ ಹಿಂದೆ ನೋಡಿದ್ದೇವೆ. ತತಶ್ಚ ಅಪೇಯೋ ಭವಿಷ್ಯಸಿ, ನಿನ್ನನ್ನು ಯಾರೂ ಕುಡಿಯೋದಂತ ಆಗ್ತದೆ ಅಂತ ಶಾಪ ಕೂಡ ಕೊಟ್ಟಿದ್ದ. ಏತಚ್ಚತೆ ತೋಯಂ ಒಡವಾಮುಖ ಸಂಹಿತೇನ ಪೇಪೀಯಮಾನಂ ಮಧುರಂ ಭವಿಷ್ಯತಿ. ನಿನ್ನ ಈ ಉಪ್ಪು ನೀರನ್ನ ಒಡವಾಮುಖ ಅನ್ನುವ ಹೆಸರಿನ ಒಂದು ರೂಪ, ನನ್ನದೇ ರೂಪ ಅಂತ ಅದರ ಅರ್ಥ, ಅದು ಕುಡಿದು ನಿನ್ನ ನೀರನ್ನ ಮಧುರವನ್ನಾಗಿ ಮಾಡ್ತದೆ. ಭವಿಷ್ಯತಿ ತದೇತದ ಅದ್ಯಾಪಿ ಒಡವಾಮುಖ ಸಂಹಿತೇನ ಅನುವರ್ತಿನ ತೋಯಂ ಸಮುದ್ರ ಪೀಯತೆ. ಇವತ್ತು ಕೂಡ ಆ ಒಡವಾಮುಖ ಅನ್ನುವ ಹೆಸರಿನ ಆ ಒಂದು ರೂಪ ಸಮುದ್ರದ ನೀರನ್ನು ಕುಡಿತಾ ಇದೆ ಅಂತ ಅಲ್ಲಿ ಶಾಂತಿ ಪರ್ವದಲ್ಲಿ ಬಂದಂತಹ ಭಗವಂತನ ಒಂದು ರೂಪದ ವರ್ಣನ ಇದು. ನಾರಾಯಣನದ್ದೇ ವರ್ಣನ ಇದು. ನಾನು ಇವತ್ತು ಮಂಗಲಾಚರಣೆ ಮಾಡುವಾಗ ಕರ್ಮನಿರ್ಣಯದಲ್ಲಿ ಆಚಾರ್ಯರು ಉದ್ಧರಿಸಿದಂತಹ ಆ ನರಸಿಂಹ ರೂಪದ ಒಂದು ಶ್ಲೋಕವನ್ನು ಹೇಳಿದೆ. ಆ ನರಸಿಂಹ ರೂಪವು ಕೂಡ ಒಡವಾಗ್ನಿ ರೂಪವಾದದ್ದೇ ಅಂತ ಅಲ್ಲಿ ಬಂದಿತ್ತು. ಭೂತಾದಿಭೂತ ಅಂಬು ನಿಧಾನ ಮಧ್ಯೆ ಅಂತ ಆ ಶ್ಲೋಕ. ಎಲ್ಲ ಪ್ರಾಣಿಗಳಿಗೂ ಆದಿ ಆದವನಿವನು. ಭೂತರು ಅಂದ್ರೆ ಎಲ್ಲ ಪ್ರಾಣಿಗಳು, ಅವರಿಗೆ ಆದಿಭೂತನಾದವನು. ಅಂಬು ನಿಧಾನ ಮಧ್ಯೆ, ಆ ಜಲರಾಶಿಯ ನಡುವೆ, ಭೂತ್ವ ಹರಿಹಿ ಅಲ್ಲಿ ಅವತರಿಸಿ, ಸರ್ವಹರಹ ಅತಿಧಾಮ್ನ ತನ್ನ ತೇಜಸ್ಸಿನಿಂದ ಎಲ್ಲರನ್ನೂ ಕೂಡ ನಷ್ಟ ಮಾಡ್ತಾನೆ. ಅಗಾಧಮಂಭೋ ವಿದಧಾತಿ ಭಸ್ಮ, ಅಗಾಧವಾದ ಜಲರಾಶಿಯನ್ನೆಲ್ಲ ಸುಟ್ಟು ಹಾಕ್ತಾನೆ. ಯೋ ವಾಡವಾಗ್ನಿ ಬೃಹದನ್ ವಿಚಿಂತ್ಯ, ಆ ವಡವಾಗ್ನಿಯಲ್ಲಿ ಅಂತರ್ಗತನಾಗಿ ಈ ಭಗವಂತ ಇದ್ದಾನೆ, ನರಸಿಂಹ ರೂಪದ ಭಗವಂತ ಇದ್ದಾನೆ ಅಂತ ವೈಹಾಯಸ ಸಂಹಿತ ಅನ್ನೋ ಗ್ರಂಥವನ್ನು ಆಚಾರ್ಯರಲ್ಲಿ ಉದ್ಧರಿಸ್ತಾರೆ. ಈ ಔರು ಮಹರ್ಷಿಯ ಕಥೆಯನ್ನು ನಾವೀಗ ಕೇಳಿದ್ವಿ. ಅದಕ್ಕೆ ಔರ್ವಾಗ್ನಿ ಅಂತಾರೆ, ಮತ್ತೆ ವಡವಾಗ್ನಿ ಅಂತ ಕೂಡ ಅಂತಾರೆ. ಸಮುದ್ರದ ಆಳದಲ್ಲಿ ಒಂದೇನು ಜ್ವಾಲಾಮುಖಿ ಇರ್ತದೆ, ಆ ಜ್ವಾಲಾಮುಖಿಯೇ ಈ ಔರ್ವಾಗ್ನಿ ಅಂತ ಕೆಲವರು ತಿಳಿದವರು ವರ್ಣನೆ ಮಾಡ್ತಾರೆ. ಅದು ತನ್ನ ಬಿಸಿಯಿಂದ ಆ ಸಮುದ್ರದ ನೀರನ್ನ ಹತೋಟಿಯಲ್ಲಿಟ್ಟಿದೆ.
ಈ ಕಡೆ ನೀರನ್ನು ಪಾನ ಮಾಡ್ತಾ ಇದೆ, ಸಮುದ್ರದಲ್ಲಿ ಮತ್ತೆ ನೀರು ಬಂದು ಸೇರ್ಕೊಳ್ತದೆ. ಹೀಗೆ ಹೊಸ ಹೊಸ ನೀರು ಬಂದರೂ ಕೂಡ ಸಮುದ್ರದಲ್ಲಿ ಅದು ಸಮುದ್ರ ಮೇರೆ ಮೀರುವುದಿಲ್ಲ. ಆ ನೀರನ್ನೆಲ್ಲ ಈ ವಡವಾಗ್ನಿಯೇ ಕುಡಿದು ಹತೋಟಿಯಲ್ಲಿಟ್ಟಿರ್ತದೆ. ತನ್ನ ಮುಖದಿಂದ ಬೆಂಕಿಯನ್ನು ಕಾರ್ತಿರ್ತದೆ. ಇದೇ ಆ ಜ್ವಾಲಾಮುಖಿ, ಸಮುದ್ರದ ಆಳದ ಜ್ವಾಲಾಮುಖಿ ಅಂತ ಕೆಲವರು ಜ್ಞಾನಿಗಳು ಅದನ್ನು ವರ್ಣಿಸ್ತಾರೆ. ಔರ್ವನ ಕೋಪ ಇತ್ತಲ್ಲ, ಆ ಔರ್ವನ ಕೋಪ ಅದು ಅಗ್ನಿಯ ರೂಪವನ್ನು ತಾಳಿತ್ತು ಅಂತ ಆದಿಪರ್ವದಲ್ಲಿ ಅದನ್ನ ನಾವೀಗ ನೋಡಿದ್ವಿ. ಮಹದ್ ಹಯಶಿರೋಭೂತ್ವ, ದೊಡ್ಡ ಒಂದು ಹಯಗ್ರೀವದ ರೂಪವನ್ನು ತಾಳಿ ಅದು ಸಮುದ್ರಕ್ಕೆ ಹೋಗಿ ಅಲ್ಲಿದ್ದು ಅಗ್ನಿಯನ್ನ ಬಾಯಿಯಿಂದ ಕಾರತಾ ನೀರನ್ನು ಕುಡಿತಾ ಇದೆ. ಈ ಔರ್ವನ ಕೋಪ ಅಂತನ್ನುವುದು ಆ ಭಗವಂತನ ಸನ್ನಿಧಾನಕ್ಕೆ ಒಂದು ಪಾತ್ರವಾದಂತಹ ಪ್ರತಿಮಾ ಇದ್ದಂತೆ. ನಾವು ಹೇಗೆ ಲೋಹದ, ಕಟ್ಟಿಗೆಯ ಮತ್ತು ಮಣ್ಣಿನ ಬೇರೆ ಬೇರೆ ಪ್ರತಿಮೆಗಳನ್ನು ಮಾಡಿ ಭಗವಂತನ ಆರಾಧನೆ ಮಾಡ್ತೀವಿ, ಹಾಗೆ ಆ ಭಗವಂತನ ಸನ್ನಿಧಾನಕ್ಕೆ ಔರ್ವನ ಕೋಪ ಅಂತನ್ನೋದೊಂದು ರೂಪವನ್ನು ತಾಳಿತು, ಒಂದು ಹೈಗ್ರೀವ ರೂಪವನ್ನು ತಾಳಿತು. ಆ ಹೈಗ್ರೀವ ರೂಪವನ್ನು ತಾಳಿ ಅದು ಅಲ್ಲಿದ್ದಿತ್ತು. ಅದರ ಒಳಗೆ ಈ ನರಸಿಂಹ ರೂಪದ ಭಗವಂತ ಇದ್ದಾನೆ ಅಂತ ನಾವು ಚಿಂತಿಸಬೇಕು. ನಾವಿಲ್ಲಿ ನೋಡಬೇಕಾದ್ದು ಒಟ್ಟು ಎರಡು. ಹಾಗಾದ್ರೆ ಮಹತ್ ಹಯಶಿರೋಭೂತ್ವ, ಕೋಪವೇ ಒಂದು ಹೆಣ್ಣು ಕುದುರೆಯ ರೂಪವನ್ನ ತಾಳಿತು. ಇಲ್ಲಿ ಹಯಶಿರೋಭೂತ್ವ ಅಂತ ಬಂದಿದೆ. ಮತ್ತೆ ಶಾಂತಿ ಪರ್ವದಲ್ಲಿ ವಡವಾಮುಖ ಭೂತ್ವ ಅಂತ ಅಲ್ಲಿ ಬಂದಿದೆ. ಕರ್ಮನಿರ್ಣಯದಲ್ಲೂ ಕೂಡ ವಾಡವಾಗ್ನಿ ಅಂತ ಬಂದಿದೆ. ವಾಡವಾಗ್ನಿ ಅಥವಾ ಅದನ್ನೇ ಬಡವಾಗ್ನಿ ಅಂತನೂ ಹೀಗೆ ಹೇಳ್ತಾರೆ. ಅಗ್ನಿಯಲ್ಲಿ ನರಸಿಂಹ ರೂಪದ ಭಗವಂತ ಇದ್ದು ಈ ಎಲ್ಲ ಕಾರ್ಯಗಳನ್ನ ಮಾಡ್ತಾನೆ. ಅಗ್ನಿ ಅನ್ನೋದು ಆ ಭಗವಂತನ ಸನ್ನಿಧಾನಕ್ಕೆ ಒಂದು ಪ್ರತಿಮಾ ಆಗಿದೆ. ಅದಲ್ಲದೆ ಈ ವಡವಾಗ್ನಿ ಅಂತನ್ನೋದು ಭಗವಂತನ ಸನ್ನಿಧಾನಕ್ಕೆ ಪ್ರತಿಮಾ ಆಗಿರುವಂತೆ ಭಗವಂತನ ವಡವಾಗ್ನಿ ಅನ್ನುವ ಒಂದು ಮತ್ತೊಂದು ರೂಪವೂ ಕೂಡ ಇದೆ. ಅವೆರಡು ರೂಪಗಳು ಹೆಣ್ಣು ಕುದುರೆಯ ರೂಪದದು ಅಂತ ಅದನ್ನ ವರ್ಣನೆ ಮಾಡಿದ್ದಾರೆ. ಇದನ್ನ ಆ ತಾತ್ಪರ್ಯ ನಿರ್ಣಯದಲ್ಲಿ ನಾವು ನೋಡಿದ್ದೀವಿ. 2ನೇ ಅಧ್ಯಾಯದಲ್ಲಿ, 2 ಅಥವಾ 3ನೇ ಅಧ್ಯಾಯದಲ್ಲಿ ಭಗವಂತನ ಅನೇಕ ರೂಪಗಳನ್ನು ವರ್ಣನೆ ಮಾಡುವಂತಹ ಪ್ರಸಂಗದಲ್ಲಿ ಆ ಭಗವಂತನ ಒಂದು ಹಯಶೀರ್ಷ ರೂಪ ಅಂತ ಅದನ್ನು ಕೂಡ ನೋಡಿದ್ದೀವಿ. ಆ ಹಯಶೀರ್ಷ ರೂಪವೇ ಹೆಣ್ಣು ಕುದುರೆ ರೂಪ ಒಂದು, ಗಂಡು ಕುದುರೆ ರೂಪ ಒಂದು, ಹೀಗೆ ಭಗವಂತನಿಗೆ ಎರಡಿವೆ. ಅದರಲ್ಲಿ ನಾವು ಜ್ಞಾನದಾಯಕವಾದಂತಹ ಈ ರೂಪ ಅಂತ ಏನು ಉಪಾಸನೆ ಮಾಡ್ತೀವಿ, ಸಾಮಾನ್ಯವಾಗಿ ಅದು ಗಂಡು ಕುದುರೆಯ ರೂಪದ್ದು. ಹೆಣ್ಣು ಕುದುರೆಯ ಭಗವಂತನ ರೂಪವೂ ಕೂಡ ಜ್ಞಾನದಾಯಕವೇ, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಆದರೆ ಆ ಒಂದು ರೂಪವನ್ನ, ಹೆಣ್ಣು ಕುದುರೆಯ ರೂಪವನ್ನ ಈ ವಡವಾಗ್ನಿ ಅಂತ ಕೂಡ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ. ಆ ಅಧ್ಯಾಯ ಹೀಗೆ ನಮಗೆ ಉಪಲಬ್ಧ ಇದೆ. ತಾತ್ಪರ್ಯ ನಿರ್ಣಯದ 2ನೇ ಅಧ್ಯಾಯದ 27 ಅಥವಾ 28ನೇ ಶ್ಲೋಕದಲ್ಲಿ ತಥೈವ ವಡವಾವಕ್ತ್ರ ಅಂತ ವಡವಾವಕ್ತ್ರದ ಒಂದು ರೂಪವನ್ನು ವರ್ಣನೆ ಮಾಡ್ತಾರೆ. ಅದು ಕೂಡ ಒಂದು ಸ್ತ್ರೀ ರೂಪವೇ. ವಡವ ಅಂದ್ರೆ ಹೆಣ್ಣು ಕುದುರೆ. ವಾಚಿ ಸಂಸ್ಥಶ್ಚ ಸ್ತ್ರೀ ರೂಪ ಹಯಶೀರ್ಷಕ ಅಂತ ಛಾಂದೋಗ್ಯ ಭಾಷ್ಯದಲ್ಲಿ ಅವನ ವರ್ಣನ ಇದೆ. ವಡವಾವಕ್ತರ ಇವನು ಸಮುದ್ರದೊಳಗಿದ್ದು ವಡವಾಗ್ನಿಯ ರೂಪದಲ್ಲಿದ್ದಾನೆ ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ಇದನ್ನ ಯೋ ವಾಡವಾಗ್ನಿ ನೃಹರಿರ್ ವಿಚಿಂತ್ಯ ಅಂತೇನೋ ಶಾಂತಿ ಕರ್ಮ ನಿರ್ಣಯದಲ್ಲಿ ಅಥವಾ ಖಂಡಾರ್ಥ ನಿರ್ಣಯದಲ್ಲಿ ಉದ್ಧೃತವಾದಂತಹ ವಾಕ್ಯ ಇದೆ. ಅದಕ್ಕೆ ಆ ಪ್ರಮಾಣವನ್ನ, ಖಂಡಾರ್ಥ ನಿರ್ಣಯದಲ್ಲಿ ಬಂದ ಶ್ಲೋಕವನ್ನು ಪ್ರಮಾಣವನ್ನಾಗಿ ಹೇಳ್ತಾರೆ. ಈ ವಾಡವಾಗ್ನಿಯೇ ಹೆಣ್ಣು ಕುದುರೆ ಅಲ್ಲ, ಆ ವಾಡವಾಗ್ನಿಯಲ್ಲಿ ಅಂತರ್ಗತವಾಗಿ ಭಗವಂತನ ರೂಪ ಇದೆ ಅಂತ ಇನ್ ಕೆಲವರು ಅಂತರ್ಯಾಮಿ ವಿವಕ್ಷಯ ಕೂಡ ಅದನ್ನು ವರ್ಣನೆ ಮಾಡ್ತಾರೆ. ಆದರೆ ಮಹಾಭಾರತದ ಶಾಂತಿ ಪರ್ವ ಹೇಳಿದ್ದನ್ನ ನಾವೀಗ ನೋಡಿದ್ದೇವೆ. ನಾರಾಯಣ ಲೋಕಹಿತಾರ್ಥಂ ವಡವಾಮುಖೋ ನಾಮ ಪುರಾ ಮಹರ್ಷಿರ್ ಬಭೂವ ಅಂತ. ಇದು ಮಹಾಭಾರತದ ಶಾಂತಿ ಪರ್ವದ ಮಾತನ್ನು ಕೂಡ ನೋಡಿದ್ದೇವೆ. ಇವೆಲ್ಲ ಮಾತುಗಳನ್ನ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ವ್ಯಾಖ್ಯಾನಿಸ್ತಾರೆ.
ಪೃಥು ಚಕ್ರವರ್ತಿ ಏನಿದ್ದ ಅವನೊಳಗೆ ಭಗವಂತ ಇದ್ದ, ಹೊರತು ಪೃಥು ಚಕ್ರವರ್ತಿಯೇ ಭಗವಂತ ಅಲ್ಲ ಅಂತ ಹೇಳುವವರು ಇದ್ದಾರೆ. ನಾರಾಯಣ, ರಾಮ, ಕೃಷ್ಣ ಮೊದಲಾದ ರೂಪಗಳೆಲ್ಲ ಸ್ವಯಂ ಭಗವಂತನ ಅಭಿನ್ನವಾದ ಅವತಾರಗಳು. ಆದರೆ ಪೃಥು ಚಕ್ರವರ್ತಿ ಮೊದಲಾದದ್ದು ಭಗವಂತನ ಅಭಿನ್ನ ಅವತಾರ ಅಲ್ಲ. ಇದು ಭಗವಂತನ ಸನ್ನಿಧಾನಕ್ಕೆ ಪಾತ್ರವಾದಂತಹ ಒಬ್ಬ ಬೇರೆ ವ್ಯಕ್ತಿ ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಇನ್ನು ಕೆಲವರು ಇಲ್ಲಿ ನಾರಾಯಣ ಅಂದ್ರೆ ಸ್ವಯಂ ನಾರಾಯಣನೇ ಆಗಿದ್ದಾನೆ, ನಾರಾಯಣನೇ ಒಡವಾಮುಖ ಎಂಬ ರೂಪದಿಂದ ಅವತರಿಸಿದ್ದಾನೆ ಅಂತ ಇನ್ನು ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಭಗವಂತನ ಅವತಾರಗಳೇನಿವೆ ಆ ಅವತಾರಗಳ ಕುರಿತಾಗಿ ಸ್ಪಷ್ಟವಾದಂತಹ ನಿರ್ಣಯವನ್ನು ತಿಳ್ಕೊಂಡಿರ್ಬೇಕು ನಾವು. ಏ ಅವತಾರ ನ, ಭಗವಂತನ ಅವತಾರ ಅಲ್ಲ ಯಾವುದು, ಭಗವಂತನ ಅವತಾರ ಹೌದು ಯಾವುದು ಅಂತ ಅನ್ನೋದನ್ನ ಸ್ಪಷ್ಟವಾಗಿ ನಿರ್ಣಯಾತ್ಮಕವಾಗಿ ತಿಳ್ಕೊಳ್ಬೇಕು ಅಂತ ಆಚಾರ್ಯ ಹೇಳ್ತಾರೆ. ಆದರೂ ಕೂಡ ಅನೇಕ ಅವತಾರಗಳ ವಿಷಯದಲ್ಲಿ ವಿದ್ವಾಂಸರ ನಡುವೆ ಬಹಳ ಅವತಾರಗಳ ಬಗ್ಗೆ ಅಲ್ಲದೆ ಇದ್ರು ಒಂದೆರಡು ಮೂರು ಅವತಾರಗಳ ಬಗ್ಗೆ ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯ ಇರೋದು ಹೌದು. ಈ ದಿವೋದಾಸ, ಧನ್ವಂತರಿ ಮೊದಲಾದ ಅವತಾರಗಳು ಹಾಗೇನೆ. ಧನ್ವಂತರಿಯನ್ನ ಭಗವಂತನ ಅವತಾರ ಅಂತಾನೆ ಹೇಳುವವರಿದ್ದಾರೆ. ಅದಲ್ಲದೆ ದಿವೋದಾಸ ಧನ್ವಂತರಿ ಅಂತ ಮತ್ತೊಬ್ಬ ಇದ್ದ. ಭಗವಂತನ ಅವತಾರ ಆವೇಶಕ್ಕೆ ಪಾತ್ರನಾದ ಒಬ್ಬ ರಾಜನೂ ಕೂಡ ಇದ್ದ. ಅವನು ಕಾಶಿಯನ್ನಾಳಿದ, ಆಯುರ್ವೇದವನ್ನ ಅವನು ಕೂಡ ಬೆಳಕಿಗೆ ತಂದ ಅಂತ ಅದೊಂದು ಕಥೆ ಇದೆ. ಈ ಕಾಶಿಯನ್ನಾಳಿದ ದಿವೋದಾಸ ಧನ್ವಂತರಿ ಏನಿದ್ದಾನೆ ಭಗವಂತನ ಸನ್ನಿಧಾನಕ್ಕೆ ಪಾತ್ರನಾದಂತಹ ಒಬ್ಬ ರಾಜ ಮಾತ್ರ, ಅವನೇ ಭಗವಂತ ಅಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವರು ಅವನೂ ಕೂಡ ಭಗವಂತನ ಅವತಾರನೇ ಅಂತ ಹೇಳುವವರಿದ್ದಾರೆ. ಇಂಥ ಅನೇಕ ಭಿನ್ನಾಭಿಪ್ರಾಯಗಳು ಇರೋದು ಹೌದು. ಹಾಗೇನೆ ನಾರಾಯಣ ಶಾಂತಿ ಪರ್ವದ ಮಾತನ್ನು ಈಗ ನಾವು ನೋಡಿದ್ದೀವಿ, ಮತ್ತೆ ತಾತ್ಪರ್ಯ ನಿರ್ಣಯದ ಈ ಶ್ಲೋಕವೊಂದನ್ನೇ ನೋಡಿದ್ದೀವಿ. ಇವೆಲ್ಲವೂ ಕೂಡ ಆ ಒಡವಾಗ್ನಿ ಅಥವಾ ಆ ಹೆಣ್ಣು ಕುದುರೆ ರೂಪ ಒಂದು ಏನಿದೆ, ಇದೆಲ್ಲ ಆ ಒಡವಾಗ್ನಿ ಅಂತ ಅನ್ನೋದು ಭಗವಂತನ ಸನ್ನಿಧಾನಕ್ಕೆ ಪಾತ್ರವಾದಂತಹ ಬೇರೊಬ್ಬ ವ್ಯಕ್ತಿ ಅಂತ ವ್ಯಾಖ್ಯಾನ ಮಾಡುವವರು ಇದ್ದಾರೆ. ಭಗವಂತನೇ ಹೌದು ಅಂತ ವ್ಯಾಖ್ಯಾನ ಮಾಡುವವರು ಕೂಡ ಇದ್ದಾರೆ. ಅಂತೂ ಆ ಶ್ಲೋಕಗಳು, ಅಲ್ಲಿ ಬರುವಂತಹ ಶ್ಲೋಕಗಳು, ಕರ್ಮನಿರ್ಣಯದ ಶ್ಲೋಕವೂ ಕೂಡ ಹೀಗೆಲ್ಲ ಅನೇಕ ವ್ಯಾಖ್ಯಾನಗಳಿಗೆ ಅವಕಾಶ ಮಾಡಿಕೊಡುವಂತೆ ಇದೆ. ಆದರೂ ಎಲ್ಲೆಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಬಂದಿದೆ, ವಾಡವಾಗ್ನಿ ಅಥವಾ ಔರ್ವಾಗ್ನಿಯ ಬಗ್ಗೆ ಮಹಾಭಾರತದ ಆದಿ ಪರ್ವದಲ್ಲಿ ಮತ್ತೆ ಶಾಂತಿ ಪರ್ವದಲ್ಲಿ, ಹಾಗೆ ಕರ್ಮ ನಿರ್ಣಯದಲ್ಲಿ ಮತ್ತೆ ತಾತ್ಪರ್ಯ ನಿರ್ಣಯದಲ್ಲಿ ಇದೆಲ್ಲದರದ್ದು ಉಲ್ಲೇಖ ಬಂದಿದೆ. ಅಂಥ ನರಸಿಂಹ ರೂಪದ ಭಗವಂತ ಮತ್ತೆ ಹೈಗ್ರೀವ ರೂಪದ ಭಗವಂತನ ಒಂದು ಮಹಿಮೆಯನ್ನು ಇಲ್ಲಿ ನೋಡಿದಂತಾಯಿತು. ಅವನ ಸನ್ನಿಧಾನಕ್ಕೆ ಪಾತ್ರವಾದಂತಹ ಬೇರೆ ಋಷಿಗಳು, ದೇವತೆಗಳು ಯಾರು ಇರಬಹುದು ಅಥವಾ ಸ್ವಯಂ ಭಗವಂತನೇ ಇರಬಹುದು, ಅವರ ಕುರಿತಾಗಿ ಇಲ್ಲಿಗೆ ನಾವು ನೋಡಿದ್ದೇವೆ. ಮುಂದೆ ನಾವು ನೋಡಬೇಕಾದದ್ದು ನಾನಾ ವಿಧವಾದಂತಹ ದಾನ ಮತ್ತು ತಪಸ್ಸುಗಳ ಫಲ. ಯುಧಿಷ್ಠಿರ ಕೇಳ್ತಾನೆ, ಮುಹ್ಯಾಮೀವ ನಿಶಮ್ಯಾದ್ಯ ಚಿಂತಯಾನ ಪುನಃ ಪುನಃ. ಈ ಕ್ಷತ್ರಿಯರು ಈ ಭೂಲೋಕದಲ್ಲಿ ಏನಿದ್ರು ಅವರೆಲ್ಲ ಈಗ ನಷ್ಟರಾಗಿ ಹೋಗಿದ್ದಾರೆ. ನಾವು ಕಠೋರವಾದಂತಹ ಯುದ್ಧವೊಂದನ್ನು ಮಾಡಿದೆವು. ಆ ಕ್ರೂರವಾದ ಯುದ್ಧದಲ್ಲಿ ಅನೇಕ ಜನ ಕ್ಷತ್ರಿಯರೆಲ್ಲ ತಮ್ಮ ಪ್ರಾಣ ಕಳ್ಕೊಂಡ್ರು. ಇದೆಲ್ಲವೂ ನನ್ನಿಂದ ಆಗಿದೆ ಅಂತ ನಾನು ಪರಿತಪಿಸ್ತಾ ಇದ್ದೇನೆ. ಕೋಟಿಶಃ ಪುರುಷಾನ್ ಹತ್ವ ಪರಿತಪ್ಯೇ ಪಿತಾಮಹ. ಗಂಡಂದ್ರನ್ನ ಕಳ್ಕೊಂಡಿದ್ದಾರೆ, ಮಕ್ಕಳನ್ನ, ಸೋದರ ಮಾವನಂದರನ್ನ, ಸಹೋದರರನ್ನ ಕಳ್ಕೊಂಡಿದ್ದಾರೆ ಕೆಲವರು. ಇವರು ಎಲ್ಲ ಕುಲಸ್ತ್ರೀಯರು ಇವರೆಲ್ಲರನ್ನು ಕಳ್ಕೊಂಡು ಬಿಟ್ಟಿದ್ದಾರಲ್ಲ, ನಾವು ಅವರನ್ನೆಲ್ಲ ಕೊಂದು ನರಕದಲ್ಲಿ ಬೀಳುತ್ತೇವಲ್ಲ. ಅವಾಕ್ಷಿರಾಹ ಶೀರ್ಷಾಃ ಪತಿಶ್ಯಾಮಃ ನರಕೇ ನಾತ್ರ ಸಂಶಯ. ನರಕದಲ್ಲಿ ನಾವು ಹೋಗಿ ಬೀಳ್ತೇವಲ್ಲ, ನಮ್ಮ ಗತಿ ಏನು? ಆದ್ರಿಂದ ನಾನೊಂದು ಕಠೋರವಾದ ತಪಸ್ಸನ್ನು ಮಾಡಿ ಈ ಶರೀರವನ್ನು ಪರಿತ್ಯಜಿಸಬೇಕು ಅಂತ ಬಯಸಿದ್ದೇನೆ. ಇದ್ರ ಬಗ್ಗೆ ಹಿರಿಯರಾದಂತಹ ನೀವು ನನಗೆ ಉಪದೇಶ ಮಾಡಬೇಕು ಅಂತ ಕೇಳ್ಕೊಂಡ ಅವನು. ಭೀಷ್ಮರು ಯುಧಿಷ್ಠಿರ ಕೇಳಿದ ಪ್ರಶ್ನವನ್ನು ಒಂದಿಷ್ಟು ಮನಸ್ಸಿನಲ್ಲಿ ದೀರ್ಘವಾಗಿ ಆಲೋಚಿಸಿ, ಒಂದು ರಹಸ್ಯವೂ ಅದ್ಭುತವಾದ ಆದಂತಹ ವಿಷಯವನ್ನು ನಿನಗೆ ಹೇಳ್ತೇನೆ, ಇದನ್ನು ಕೇಳು.
ಮರಣಿಸಿದ ಮೇಲೆ ಯಾವ ಕರ್ಮಕ್ಕೆ ಯಾವ ಫಲ ಅಂತ ಅನ್ನೋದನ್ನ ಇಲ್ಲಿ ನಾವೀಗ ನೋಡೋರಿದ್ದೇವೆ. ಕಾಗತಿ ಪ್ರಾಪ್ಯತೆ ಏನ ಪ್ರೀತ್ಯ ಭಾವೇಶು ಭಾರತ. ತಪಸ್ಸಿನಿಂದ ಸ್ವರ್ಗ ಮತ್ತು ಯಶಸ್ಸು, ಆಯುಷ್ಯ ಹೆಚ್ಚಾಗ್ತದೆ. ತಪಸ್ಸಿನಿಂದ ಅನೇಕ ಭೋಗಗಳನ್ನ ಪಡ್ಕೊಳ್ಬಹುದು. ಸ್ವರ್ಗ, ಕೀರ್ತಿ, ಆಯುಷ್ಯ, ಜ್ಞಾನ, ವಿಜ್ಞಾನ, ರೂಪ, ಐಶ್ವರ್ಯ, ಸೌಭಾಗ್ಯ. ಧನಂ ಪ್ರಾಪ್ನೋತಿ ತಪಸ ಮೌನಂ ಜ್ಞಾನಂ ಪ್ರಯಚ್ಛತಿ. ಇಂಥ ಕೆಲವು ಶ್ಲೋಕಗಳು ಅಪರೂಪದ ಶ್ಲೋಕಗಳಲ್ಲಿವೆ, ನಮಗೆ ಉಪದೇಶ ರೂಪವಾದದ್ದು. ಹಿಂದೆ ತಪಸ್ಸಿನಿಂದ ಸ್ವರ್ಗ ಸಿಗ್ತದೆ, ಅಲ್ಲಿ ಯಶಸ್ಸು ಸಿಗ್ತದೆ ಅಂಥವೆಲ್ಲ ಶ್ಲೋಕಗಳಿಗಿಂತ ಈ ಶ್ಲೋಕಗಳು ಹೆಚ್ಚು ಮಹತ್ವ. ನೋಡೋಣ. ತಪಸ್ಸಿನಿಂದ ಧನ ಸಿಗ್ತದೆ, ಹೌದು. ಮೌನಂ ಜ್ಞಾನಂ ಪ್ರಯಚ್ಛತೆ, ಇದು ಬಹಳ ಮಹತ್ವದ್ದು. ಮನುಷ್ಯ ಮೊದಲು ಮೌನವಾಗಿರಲಿಕ್ಕೆ ಕಲಿಬೇಕು. ಮೌನವಾಗಿ ಇದ್ದು ಇನ್ನೊಬ್ಬರು ಹೇಳಿದ್ದನ್ನು ಕೇಳಿಸ್ಕೊಂಡು, ವಿಶೇಷತಃ ಗುರು ಹಿರಿಯರು ಮೊದಲಾದವರು ಹೇಳಿದ್ದನ್ನು ಕೇಳಿಸ್ಕೊಂಡು ಆ ಮೂಲಕ ಜ್ಞಾನವನ್ನು ಗಳಿಸ್ಕೋಬೇಕು. ಅದಾದ್ಮೇಲೆ ಮಾತನಾಡುವುದನ್ನ ಪ್ರಯತ್ನಿಸಬೇಕು. ನಾವು ಮಾಡಿದ ದಾನ ನಮಗೆ ಉಪಭೋಗಗಳನ್ನು ಕೊಡ್ತದೆ. ಬ್ರಹ್ಮಚರ್ಯ ದೀರ್ಘಾಯುಷ್ಯವನ್ನು ನಮಗೆ ಕೊಡ್ತದೆ. ಅಹಿಂಸಾಯ ಫಲಂ, ಅಹಿಂಸೆಯ ಫಲ ಏನು ಅದನ್ನು ಇಲ್ಲಿಗ ವರ್ಣನೆ ಮಾಡ್ತಾರೆ. ಜನ್ಮಾಂತರದಲ್ಲಿ ಸುಂದರವಾದಂತಹ ರೂಪವನ್ನು ಪಡ್ಕೋತಾನೆ. ಯಜ್ಞ ದೀಕ್ಷೆಯನ್ನ ಕೈಗೊಳ್ಳುವುದರಿಂದ ಸತ್ಕುಲದಲ್ಲಿ ಹುಟ್ಟುತ್ತಾನೆ. ಗಡ್ಡೆ ಗೆಣಸುಗಳನ್ನ ತಿಂದು ಜೀವಿಸುವವರು ಜನ್ಮಾಂತರದಲ್ಲಿ ರಾಜ್ಯಾಧಿಕಾರವನ್ನೆಲ್ಲ ಪಡ್ಕೋತಾರೆ, ಸ್ವರ್ಗ ಪಡ್ಕೋತಾರೆ. ಕ್ಷೀರಪಾನ ಮಾಡಿ ತಪಸ್ಸು ಮಾಡಿದವನು ಸ್ವರ್ಗಕ್ಕೆ ಹೋಗ್ತಾನೆ. ಸ್ನಾನದಿಂದ ಸಂಪತ್ತನ್ನು ಪಡಿತಾನೆ. ಗುರು ಶುಶ್ರೂಷೆಯಿಂದ ವಿದ್ಯೆಯನ್ನ, ನಿತ್ಯ ಶ್ರಾದ್ದದಿಂದ, ಅಂದ್ರೆ ಪ್ರತಿನಿತ್ಯ ಶ್ರಾದ್ದ ಮಾಡಬೇಕು ಅಂತಲ್ಲ, ಯಾವಾಗ ಶ್ರಾದ್ದವನ್ನು ಮಾಡಬೇಕಾಗಿದೆ ಆವಾಗ ಮಾಡುವುದರಿಂದ ಸಂತತಿಯನ್ನು ಪಡ್ಕೋತಾನೆ. ಶಾಖವೃತವನ್ನು ಮಾಡುವುದರಿಂದ, ಚಾತುರ್ಮಾಸ್ಯದ ಅಂಗವಾಗಿ ಶಾಖವೃತ ಮಾಡುವುದು ಅಂತ ಒಂದು ಪದ್ಧತಿ. ಇನ್ನೊಂದು, ಬೇರೆ ಯಾವ ಸಂದರ್ಭದಲ್ಲಿ ಆದರೂ ವ್ರತಗಳನ್ನು ಮಾಡುವುದು. ಶಾಖವನ್ನು ಬಿಟ್ಟು ಮಾಡುವುದು ಅಂತನೂ ಒಂದು ಅರ್ಥ ಆಗಬಹುದು ಅದಕ್ಕೆ. ಅಥವಾ ಅದನ್ನು ಮಾತ್ರ ತಿಂದು ತಪಸ್ಸು ಮಾಡುವುದು ಅಂತನೂ ಒಂದು ಅರ್ಥ ಬರಬಹುದು. ಗೋಧನದಿಂದ ಸಂಪನ್ನನಾಗ್ತಾನಂತೆ ಶಾಖವೃತ ಮಾಡುವವನು. ಗರಿಕೆ ಹುಲ್ಲು ತಿಂದು ತಪಸ್ಸು ಮಾಡುವವನು ಸ್ವರ್ಗವನ್ನು ಪಡ್ಕೋತಾನೆ. 3 ಸಂಧಿಗಳಲ್ಲೂ ಸ್ನಾನ ಮಾಡ್ತಾ ತಪಸ್ಸು ಮಾಡಿದರೆ ಸುಂದರಿಯರಾದಂತಹ ಪತ್ನಿಯರನ್ನ ಪಡ್ಕೋತಾನೆ ಮುಂದೆ. ಸ್ತ್ರೀಯ ತ್ರಿಶವಣಂ ಸ್ನಾತ್ವ, 3 ಕಾಲದಲ್ಲೂ ಸ್ನಾನ ಮಾಡಿದರೆ ಸ್ತ್ರೀಯರನ್ನು ಪಡ್ಕೋತಾನೆ ಅಂತಿದೆ. ಇಲ್ಲಿ ಒಬ್ಬರು ಅದನ್ನ ಶೀಲವನ್ನು ಪಡ್ಕೋತಾನೆ ಅಂತ ಅನುವಾದ ಮಾಡಿದ್ದಾರೆ. ಶೀಲವನ್ನು ಅಂತ ಅರ್ಥ ಅಲ್ಲ ಅದಕ್ಕೆ. 3 ಕಾಲದಲ್ಲಿಯೂ ಸ್ನಾನವನ್ನು ಮಾಡುವುದರಿಂದ ಸ್ತ್ರೀಯರನ್ನು ಪಡ್ಕೋತಾನೆ, ಸುಂದರರಾದ ಪತ್ನಿಯರು ಸಿಗ್ತಾರೆ ಅಂತ ಅದರ ತಾತ್ಪರ್ಯ. ಸ್ತ್ರೀಯ ಅಂತ ಶಬ್ದ ಇದೆ, ಅದಕ್ಕೆ ಸ್ತ್ರೀ ಅಂತ ಅರ್ಥವೇ ಹೊರತು ಶೀಲ ಅಂತ ಅರ್ಥ ಅಲ್ಲ. ಹಾಗಾಗಿ ಅದನ್ನು ತಿದ್ದುಕೊಳ್ಬೇಕು. ಮುಂದೆ ವಾಯುಭಕ್ಷನಾಗಿ ಮಾಡುವ ತಪಸ್ಸನ್ನ ವಾಯುಂ ಪೀತ್ವಾ ಕರ್ತುಂ ಲಭೇತ್, ಯಾಗವನ್ನು ಮಾಡುವ ಸ್ವಭಾವ ಶಕ್ತಿ ಬರ್ತದೆ. ನಿತ್ಯ ಸ್ನಾನ ಮಾಡುವವನು ಸಮರ್ಥನಾಗ್ತಾನೆ. 2 ಸಂಧ್ಯಾಕಾಲದಲ್ಲಿ ಜಪ ಮಾಡುವವನು ಬ್ರಾಹ್ಮಣ್ಯವನ್ನ ಪಡಿತಾನೆ. ಸಂಧ್ಯೆ ತು ದ್ವೇ ಜಪನ್ ದ್ವಿಜ ಮರುಂ ಸಾಧಯತೋ ರಾಜನ್ ನ ಅಪ ನಾಕಪೃಷ್ಠಂ ಅನಾಶಕೆ. ಮರುಭೂಮಿಯನ್ನ ಹದ ಮಾಡಿ ಅಲ್ಲಿ ವ್ಯವಸಾಯ ಮಾಡುವಂಥವನು ಅಂತ ಇದರ ಅರ್ಥ ಒಬ್ಬರು ಹೇಳಿದ್ದಾರೆ. ಮತ್ತೊಬ್ಬರು ನೀರನ್ನು ಕುಡಿಯದೆ ಇದ್ದು ನಿರಾಹಾರನಾಗಿದ್ದು ಜಪ ಮಾಡುವುದಕ್ಕೆ ಮರುಂ ಸಾಧಯತಃ ಅಂತ ಹೀಗೆ ಅರ್ಥ ಮಾಡಿದ್ದಾರೆ. ಮರುಭೂಮಿಯನ್ನು ಹದಗೊಳಿಸಿ ಅಲ್ಲಿ ವ್ಯವಸಾಯ ಮಾಡುವವನು ರಾಜ್ಯವನ್ನು ಪಡಿತಾನೆ ಅಂತ ಅನ್ನೋದು ಏನು ಬಹಳ ಮಹತ್ವದ ಸಂಗತಿ ಏನಲ್ಲ. ನೀರನ್ನು ಕುಡಿದೇ ತಪಸ್ಸು ಮಾಡ್ತಾನೆ ಅಂತ ಹೇಳುವುದೇ ಹೆಚ್ಚು ಯೋಗ್ಯ ಅಂತ ನನಗೆ ಕಾಣಿಸ್ತದೆ. ಥಂಡಿಲೆ ಶಯಮಾನಾನಾಂ ಗೃಹಾಣಿ ಶಯನಾನಿ ಚ. ಬರೀ ನೆಲದ ಮೇಲೆ ಮಲಗುವುದರಿಂದ ಜನ್ಮಾಂತರದಲ್ಲಿ ಒಳ್ಳೆಯ ಮನೆ, ಹಾಸಿಗೆ ಇದನ್ನೆಲ್ಲ ಪಡ್ಕೋತಾನೆ. ನಾರುಮಡಿಯನ್ನುಟ್ಟು ತಪಸ್ಸು ಮಾಡುವವನು ಉತ್ತಮವಾದ ವಸ್ತ್ರ, ಆಭರಣ ಇತ್ಯಾದಿಗಳನ್ನ ಪಡ್ಕೊಳ್ತಾನೆ.
ತಪಸ್ಸಿನಿಂದ ಶಯ್ಯ, ಆಸನ ಇದೆಲ್ಲವೂ ಸಿಗ್ತದೆ. ಮತ್ತೆ ತಪಸ್ಸು ಮಾಡ್ಲಿಕ್ಕೆ ಆಗದೇ ಇದ್ದಾಗ, ಶರೀರ ದುರ್ಬಲವಾದಾಗ ಅಗ್ನಿ ಪ್ರವೇಶ ಮಾಡಿ ಪ್ರಾಣ ಪರಿತ್ಯಾಗ ಮಾಡುವವನು ಬ್ರಹ್ಮಲೋಕದಲ್ಲಿ ಹಿರಿಯರ ಗೌರವಕ್ಕೆ ಪಾತ್ರನಾಗ್ತಾನೆ. ರಸಾನ ಪ್ರತಿಸಂಹಾರ ಸೌಭಾಗ್ಯಮಿಹ ವಿಂದತಿ. ರಸಗಳನ್ನ, ಉಪ್ಪು, ಹುಳಿ ಮೊದಲಾದ ರಸಗಳನ್ನು ಪರಿತ್ಯಾಗ ಮಾಡಿ ಅತ್ಯಂತ ಸಪ್ಪೆಯಾದಂಥ ಆಹಾರವನ್ನ ಕೇವಲ ಪ್ರಾಣಧಾರಣಕ್ಕಾಗಿ ಸ್ವೀಕಾರ ಮಾಡುವವನಿದ್ದಾನಲ್ಲ, ಅವನು ಸೌಭಾಗ್ಯವನ್ನು ಪಡ್ಕೋತಾನೆ. ಮತ್ತೆ ಆಮಿಷ ಅಂದ್ರೆ ಮಾಂಸ, ಅದನ್ನ ಬಿಟ್ಟರೆ ಅವನ ಪ್ರಜೆಗಳು ಆಯುಷ್ಯವಂತರಾಗ್ತಾರೆ. ಈ ಎಲ್ಲ ಮಾತುಗಳನ್ನು ಗಮನಿಸ್ತಾ ಇರಬೇಕು. ಮಾಂಸವನ್ನು ಬಿಡುವುದು ಕಡ್ಡಾಯ ಏನಲ್ಲ, ಹಾಗೆ ಉಪ್ಪು, ಹುಳಿ, ಖಾರ ಮೊದಲಾದ ರಸಗಳನ್ನು ಸ್ವೀಕಾರ ಬಿಡುವುದು ಕೂಡ ಕಡ್ಡಾಯ ಏನಲ್ಲ. ಅದನ್ನೆಲ್ಲ ಬಿಟ್ಟು ಮಾಡುವ ಒಂದು ವ್ರತವೂ ಒಂದಿದೆ, ಇದನ್ನು ಗಮನಿಸಬೇಕು. ಪ್ರಾಚೀನ ಯುಗದಲ್ಲಿ ಮಾಂಸಾಹಾರವನ್ನು ಸ್ವೀಕಾರ ಮಾಡ್ತಾ ಇದ್ರು, ಈಗಿನ ಯುಗದಲ್ಲಿ ಅದಿಲ್ಲ ಅನ್ನೋದು ನಾವು ಗಮನಿಸಬೇಕಾದ ಒಂದು ಸಂಗತಿ. ನೀರಿನಲ್ಲಿ ವಾಸ ಮಾಡಿ ತಪಸ್ಸು ಮಾಡಿದರೆ ಅವನು ರಾಜನಾಗ್ತಾನೆ. ಸತ್ಯವನ್ನು ನುಡಿದವನು ದೇವತೆಗಳ ಜೊತೆಗೆ ಅವರ ಲೋಕದಲ್ಲಿದ್ದು ಆನಂದ ಪಡ್ತಾನೆ. ದಾನ ಮಾಡುವುದರಿಂದ ಕೀರ್ತಿ, ಅಹಿಂಸೆಯಿಂದ ಆರೋಗ್ಯ, ಬ್ರಾಹ್ಮಣರ ಸೇವಾದಿಂದ ಜನ್ಮಾಂತರದಲ್ಲಿ ರಾಜ್ಯ ಇತ್ಯಾದಿಗಳು ಸಿಗ್ತವೆ. ಜಲದಾನ ಮಾಡಿದ್ರಿಂದ ಶಾಶ್ವತವಾದ ಕೀರ್ತಿ, ಅನ್ನದಾನದಿಂದ ಕಾಮೋಪಭೋಗ. ಎಲ್ಲ ಪ್ರಾಣಿಗಳಿಗೂ ಸಾಂತ್ವನ ಕೊಡುವಂಥವನು ಎಲ್ಲ ಶೋಕಗಳಿಂದಲೂ ಮುಕ್ತನಾಗ್ತಾನೆ. ದೇವತೆಗಳ ಪೂಜೆಯಿಂದ ರಾಜ್ಯವನ್ನ ಮತ್ತು ದಿವ್ಯವಾದ ರೂಪವನ್ನ ಪಡ್ಕೋತಾನೆ. ದೀಪವನ್ನು ಇನ್ನೊಬ್ಬರಿಗೆ ದಾನ ಮಾಡಬೇಕು. ದೀಪ ಆಲೋಕ ಪ್ರಧಾನೇನ, ಅದರಿಂದ ಸುಂದರವಾದ ಕಣ್ಣನ್ನು ಪಡ್ಕೋತಾನೆ, ಅಥವಾ ಇದ್ದ ಕಣ್ಣು ಸಾರ್ಥಕ ಆಗ್ತದೆ. ಹಾಗೂ ಕೂಡ ಅದರ ಅರ್ಥ. ಪ್ರೇಕ್ಷಣೀಯ ಪ್ರಧಾನೇನ, ಕಣ್ಣಿಗೆ ತಂಪು ಕೊಡುವಂತಹ ಸುಂದರವಾದ ವಸ್ತುಗಳನ್ನು ಯಾರು ದಾನ ಮಾಡ್ತಾರೆ ಅವನು ಸ್ಮರಣಶಕ್ತಿಯನ್ನ, ಮೇಧಾಶಕ್ತಿಯನ್ನ ಪಡ್ಕೋತಾನೆ. ಗಂಧ, ಮಾಲ್ಯ ಮೊದಲಾದವುಗಳನ್ನೆಲ್ಲ ಇನ್ನೊಬ್ಬರಿಗೆ ದಾನ ಮಾಡುವವನು ಕೀರ್ತಿಯನ್ನ ಪಡ್ಕೋತಾನೆ. ಗಡ್ಡ ಮೀಸೆಗಳನ್ನ ಧಾರಣೆ ಮಾಡಿದವನು ಶ್ರೇಷ್ಠ ಸಂತಾನವನ್ನು ಪಡ್ಕೋತಾನೆ. ಇದಕ್ಕಾಗಿಯೇ ಪತ್ನಿ ಗರ್ಭಿಣಿಯಾಗಿದ್ದಾಗ ಗಡ್ಡವನ್ನ, ಮೀಸೆಯನ್ನ ಬೋಳಿಸದೆ ಹಾಗೆ ಬಿಡಬೇಕು ಅಂತ ಒಂದು ನಿಯಮ ಇದೆ. ಅದನ್ನ ಈಗಲೂ ಕೂಡ ಅನೇಕ ಜನ ಪಾಲಿಸ್ತಾರೆ. 12 ವರ್ಷ ಕಾಲ ದೀರ್ಘವಾದಂತಹ ವ್ರತವನ್ನು ಮಾಡಿದರೆ, ಮತ್ತೆ 3 ಕಾಲದಲ್ಲೂ ಕೂಡ ಸ್ನಾನ ಇತ್ಯಾದಿಗಳನ್ನು ಮಾಡಿದರೆ ಶ್ರೇಷ್ಠವಾದ ಒಂದು ಸ್ಥಾನ ಸಿಗ್ತದೆ. ಯುದ್ಧದಲ್ಲಿ ವೀರಮರಣ ಹೊಂದಿದವನಿಗೂ ಕೂಡ ಇದೇ ಸ್ಥಾನ ಸಿಗ್ತದೆ. ಕನ್ಯಾದಾನ ಮಾಡಬೇಕು ಯಾರಿಗಾದ್ರೂ ಯೋಗ್ಯರಾದವರಿಗೆ. ಆ ಪ್ರಸಂಗದಲ್ಲಿ ಅನೇಕ ದಾಸಿಯರನ್ನೆಲ್ಲ ದಾನ ಮಾಡಿದರೆ ಜನ್ಮಾಂತರದಲ್ಲಿ ನಮಗೂ ಕೂಡ ಆ ಎಲ್ಲ ವಸ್ತುಗಳು, ಭೂಮಿ ಮೊದಲಾದ ಸಂಪತ್ತು ಇತ್ಯಾದಿಗಳು ಸಿಕ್ಕೇ ಸಿಗ್ತವೆ. ಯಜ್ಞ ಮಾಡುವುದರಿಂದ, ಉಪವಾಸ ಮಾಡುವುದರಿಂದ ಮನುಷ್ಯ ಸ್ವರ್ಗಕ್ಕೆ ಹೋಗ್ತಾನೆ. ಆಹಾರವನ್ನು, ಪುಷ್ಪವನ್ನು ದಾನ ಮಾಡುವವನು ಲಭತೆ ಚ ಶಿವಂ ಜ್ಞಾನಂ ಫಲಪುಷ್ಪ ಪ್ರದೋ ನರಃ. ಮಂಗಳಕರವಾದಂತಹ ಮೋಕ್ಷ ಜ್ಞಾನವನ್ನ, ಮೋಕ್ಷಕ್ಕೆ ಕಾರಣಭೂತವಾದಂತಹ ಜ್ಞಾನವನ್ನು ಪಡ್ಕೋತಾನೆ. ಲಭತೆ ಚ ಚಿರಂ ಸ್ಥಾನಂ ಬಲಿಪುಷ್ಪ ಪ್ರದೋ ನರಃ. ಬಲಿಪುಷ್ಪ ಅಂತಿದೆ, ಫಲಪುಷ್ಪ ಅಂತ ಇನ್ನು ಕೆಲವು ಕಡೆ ಇದೆ. ಬಲಿ ಅಂದ್ರೆ, ಬಲಿ ಅಂತ ಪಾಠ ಇದ್ರೆ ಆಹಾರ ವಸ್ತುಗಳು ಮತ್ತೆ ಹೂಗಳು, ಇವುಗಳನ್ನು ದಾನ ಮಾಡುವವನು ಶಾಶ್ವತವಾದ ಸ್ಥಾನವನ್ನು ಪಡ್ಕೋತಾನೆ ಅಂತ ಅನುವಾದ ಆಗಬೇಕು. ಅದು ದಾನವನ್ನು ಪಡ್ಕೋತಾನೆ ಅಂತ ಕೆಲವರು ಅನುವಾದ ಮಾಡಿದ್ದಾರೆ, ಅದು ಸರಿಯಲ್ಲ. ಲಭತೇತಿ ಚಿರಂ ಸ್ಥಾನಂ ಅಂತ ಪಾಠ ಇದ್ರೆ ಆವಾಗ ಶಾಶ್ವತವಾದ ಸ್ಥಾನ ಪಡ್ಕೋತಾನೆ ಅಂತ. ಲಭತೇತಿ ಶಿವಂ ಜ್ಞಾನಂ ಅಂತ ಪಾಠ ಇದ್ರೆ ಅದಕ್ಕೆ ಜ್ಞಾನವನ್ನು ಪಡ್ಕೋತಾನೆ ಅಂತ ಅರ್ಥ ಆಗ್ತದೆ. 1000 ಗೋವುಗಳನ್ನು ದಾನ ಮಾಡಬೇಕು, ಬಂಗಾರದ ಕೊಂಬುಗಳಿರುವಂತಹ ಗೋವುಗಳು. ಆದ್ರಿಂದ ದೇವಲೋಕದಲ್ಲಿ ಅವನು ಸುಖ ಪಡ್ತಾನೆ. ಆ ಗೋವುಗಳನ್ನು ದಾನ ಮಾಡುವಾಗ
ಕಪಿಲ ಬಣ್ಣದ ಗೋವುಗಳನ್ನು ದಾನ ಮಾಡಬೇಕು. ಹಾಲು ಕರೀಲಿಕ್ಕೆ ಕಾಂಸ್ಯೋಪದೋಹಾಂ, ಕಂಚಿನ ಪಾತ್ರೆಯನ್ನು ಕೂಡ ಆ ಪ್ರಸಂಗದಲ್ಲಿ ಕೊಡಬೇಕು ಹಾಲು ಕರೀಲಿಕ್ಕೆ. ಮತ್ತೆ ಅದರ ವಸ್ತ್ರ ಮೊದಲಾದವುಗಳನ್ನು ದಾನ ಮಾಡಬೇಕು. ಕಪಿಲಾಂ ಸಚೈಲಾಂ, ಸಚೈಲಾಂ ಅಂತಂದ್ರೆ ಕೆಲವು ಕಡೆ ಹೀಗೆ ಪಾಠ ಇದೆ, ವಸ್ತ್ರದಿಂದ ಕೂಡಿದ ಗೋವು, ಗೋದಾನ ಮಾಡುವಾಗ ವಸ್ತ್ರದಾನ ಮಾಡಬೇಕು. ಸವತ್ಸಾಮ್ ಅಂತ ಇನ್ನು ಕೆಲವು ಕಡೆ ಪಾಠ ಇದೆ. ನಾವೇನು ದಾನ ಮಾಡಿರ್ತೀವಿ ಯಾವ ಗೋವನ್ನ, ಅಂಥದೇ ಒಂದು ಗೋವು ಮರಳಿ ನಮಗೆ ಸಿಗ್ತದೆ ಇನ್ನೊಂದು ಜನ್ಮದಲ್ಲಿ. ನಾವು ಕೂಡ ಗೋ ಸಂಪತ್ತಿನಿಂದ ಸಮೃದ್ಧರಾಗಿ ಸುಖ ಪಡ್ತೇವೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಯಾವಂತಿ ರೋಮಾಣಿ ಭವಂತಿ ಧೇನ್ವಾಹ ತಾವತ್ ಕಾಲಂ ಪ್ರಾಪ್ಯ ಸ ಗೋಪ್ರದಾನಾತ್. ದಾನ ಮಾಡಿದ, ನಾವು ಗೋದಾನ ಮಾಡಿದ ಗೋವಿನಲ್ಲಿ ಎಷ್ಟು ರೋಮಗಳಿರ್ತಾವಲ್ಲ ಅಷ್ಟು ಫಲಗಳನ್ನ, ಅಷ್ಟು ವರ್ಷಗಳ ಕಾಲ ಅಂತ ಕೆಲವರು ಅನುವಾದ ಮಾಡ್ತಾರೆ. ತಾವತ್ ಕಾಲಂ ಪ್ರಾಪ್ಯ ಸ ಗೋಪ್ರದಾನಾತ್, ಅಷ್ಟು ಫಲವನ್ನು ಪಡ್ಕೋತಾನೆ. 7 ತಲೆಮಾರುಗಳವರೆಗೆ ಅವನ ವಂಶದಲ್ಲಿದ್ದಂಥವರೆಲ್ಲರೂ ಕೂಡ ಸದ್ಗತಿಯನ್ನು ಪಡ್ಕೋತಾರೆ. ದಕ್ಷಿಣೆ, ಬಂಗಾರದ ಆಭರಣ ಇತ್ಯಾದಿಗಳ ಸಮೇತವಾಗಿ ಇರುವಂಥ ಗೋವನ್ನು ದಾನ ಮಾಡಬೇಕು. ದ್ರವಿಣೋತ್ತರೀಯಾಂ, ಹೀಗೆ ಮಾಡಿದರೆ ಶ್ರೇಷ್ಠ ಲೋಕಗಳನ್ನು ಪಡ್ಕೋತಾನೆ. ನಾವು ಮಾಡಿದ ಕರ್ಮಗಳಿಂದ ನಾವು ಈ ಸಂಸಾರ ಸಾಗರದಲ್ಲಿ ಸಿಕ್ಕಿ ಬಿದ್ದಾಗ ನಾವು ಮಾಡಿದಂತಹ ಹಿಂದಿನ ದಾನಗಳು ನಮ್ಮನ್ನ ಉದ್ಧಾರ ಮಾಡ್ತವೆ. ಹೇಗೆಂದ್ರೆ, ಒಂದು ಮಹಾಸಾಗರದಲ್ಲಿ ಹಡಗೊಂದು ಸಿಕ್ಕಿ ಬಿದ್ದಾಗ ಅಲ್ಲಿರುವಂಥ ಗಾಳಿ ಒಂದು ಬಂದು ಆ ಹಡಗನ್ನ ಅನಾಯಾಸವಾಗಿ ತೀರಕ್ಕೆ ಮುಟ್ಟಿಸ್ತದೆ. ಅದರಂತೆ ನಾವು ಮಾಡುವ ಸತ್ಕರ್ಮಗಳೇ, ದಾನ ಮೊದಲಾದವುಗಳೇ ನಮ್ಮನ್ನು ಯಾವತ್ತೂ ಕಾಪಾಡ್ತವೆ. ವಿಧಿ ಪೂರ್ವಕವಾಗಿ ಕನ್ಯಾದಾನ ಮಾಡುವವನು, ಭೂದಾನ ಮಾಡುವವನು, ಅನ್ನದಾನ ಮಾಡುವವನು ಕೂಡ ಇಂದ್ರನ ಲೋಕವನ್ನ ಪಡ್ಕೊಳ್ತಾನೆ. ನೈವೇಶಿಕಂ ಸರ್ವಗುಣೋಪಪನ್ನಂ ದದಾತಿ ವೈ ಯಸ್ತು ನರೋ ದ್ವಿಜಾಯ ಸ್ವಾಧ್ಯಾಯ ಚಾರಿತ್ರ್ಯ ಗುಣಾನ್ವಿತಾಯ. ಎಂಥವನಿಗೆ ಕೊಡಬೇಕು? ತಾನು ಸ್ವಾಧ್ಯಾಯ, ಪ್ರವಚನ ಮೊದಲಾದ ಕರ್ಮಗಳಲ್ಲಿ ಆಸಕ್ತನಾಗಿರಬೇಕು ಆ ಬ್ರಾಹ್ಮಣ, ದಾನ ಸ್ವೀಕಾರ ಮಾಡುವವನು. ಚಾರಿತ್ರ್ಯ ಸಂಪನ್ನನಾಗಿರಬೇಕು. ಅವನಿಗೆ ಒಂದು ಮನೆಯನ್ನೇ ದಾನ ಮಾಡೋದು. ಅದು ಎಂಥದ್ದು? ಹಾಸಿಗೆ, ಆಸನ ಇತ್ಯಾದಿಗಳಿಂದ ಸಮೇತವಾದಂತಹ ಎಲ್ಲ ಸಾಮಗ್ರಿಗಳಿಂದಲೂ ಕೂಡಿದ್ದು. ಅಲ್ಲಿ ಹೋಗಿ ಮತ್ತೇನು ಖರೀದಿ ಮಾಡಬೇಕಾಗಿಲ್ಲ, ಮನೆಯಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡೋದು. ಅವನು ಲೋಕಾಹ ಕುರುತ್ತರೇಶು, ಉತ್ತರ ಕುರು ಅಂತ ಈ ಒಂದು ವರ್ಷ ನಮಗೆ ಈಗ ಭರತ ವರ್ಷ ಅಂತ ಹೇಗಿದೆ, ಹಾಗೆ ಜಂಬೂದ್ವೀಪದ ಮತ್ತೊಂದು ಶ್ರೇಷ್ಠವಾದಂಥ ಭೂಭಾಗ, ನಮಗೆ ಈಗ ಅಗಮ್ಯವಾದ ಭೂಭಾಗ. ನಾವಲ್ಲಿ ಈ ದೇಹದಿಂದ ಹೋಲಿಕ್ಕಾಗೋದಿಲ್ಲ. ಜನ್ಮಾಂತರದಲ್ಲಿ ಹೋಗಬೇಕಾದಂಥ ಸ್ವರ್ಗಕ್ಕಿಂತ ಸ್ವಲ್ಪ ಕಡಿಮೆ ಇದ್ದಾದಂಥ ಭೂಭಾಗ ಅಂತ ತಿಳ್ಕೋಬೇಕು. ಎತ್ತುಗಳನ್ನು, ಹಸುಗಳನ್ನು ದಾನ ಮಾಡೋದ್ರಿಂದ ಸದ್ಗತಿ ಪಡ್ಕೋತಾನೆ. ಬಂಗಾರ ದಾನ ಮಾಡುವುದು ಸ್ವರ್ಗಕ್ಕಿದಾಯಕ. ತಥೋ ವಿಶಿಷ್ಟಂ ಕನಕ ಪ್ರದಾನಂ, ಛತ್ರಿ ದಾನ ಮಾಡುವುದು, ಮತ್ತೆ ಪಾದರಕ್ಷೆಗಳನ್ನು ದಾನ ಮಾಡುವುದರಿಂದಲೂ ಕೂಡ ಬೇರೆ ಬೇರೆ ಫಲ ಇವೆ. ಛತ್ರಿಯನ್ನು ದಾನ ಮಾಡುವುದರಿಂದ ಗೃಹಂ, ಮನೆ ಪಡ್ಕೋತಾನೆ. ಚಪ್ಪಲಿ ದಾನ ಮಾಡುವುದರಿಂದ ಒಳ್ಳೆಯ ವಾಹನವನ್ನು ಪಡ್ಕೋತಾನೆ. ವಸ್ತ್ರದಾನ ಮಾಡಿದ್ರಿಂದ ಸುಂದರವಾದಂಥ ರೂಪ. ಗಂಧದಾನ ಮಾಡಿದ್ರಿಂದ ಸುಗಂಧಯುಕ್ತವಾದಂಥ ಶರೀರವನ್ನು ಪಡ್ಕೋತಾನೆ. ವೃಕ್ಷಗಳನ್ನೇ ಬ್ರಾಹ್ಮಣರಿಗೆ ದಾನ ಮಾಡಬೇಕಂತ. ವೃಕ್ಷಗಳನ್ನು ದಾನ ಮಾಡುವುದು ಅಂದ್ರೆ ವೃಕ್ಷದ ಜೊತೆಗಿರುವಂಥ ಒಂದಿಷ್ಟು ಭೂಮಿಯನ್ನು ದಾನ ಮಾಡಬೇಕು ಅಂತಲೇ ಅರ್ಥ. ಅದನ್ನೆಲ್ಲ ಮಾಡಿದರೆ ಈ ದಾನ ಮಾಡಿದ ವ್ಯಕ್ತಿ ಮನೆಯನ್ನು ಪಡ್ಕೋತಾನೆ. ಅನ್ನ, ಪಾನ, ರಸ ಇತ್ಯಾದಿಗಳನ್ನು ದಾನ ಮಾಡುವವನು ಸಕಲ ರಸಗಳನ್ನು ಪಡ್ಕೋತಾನೆ. ವಸ್ತ್ರ, ಮನೆ ಇತ್ಯಾದಿಗಳನ್ನು ದಾನ ಮಾಡುವವನು ಮುಂದಿನ ಜನ್ಮದಲ್ಲಿ ಅಂಥದ್ದೇ ವಸ್ತುಗಳನ್ನೇ ಪಡ್ಕೊಳ್ತಾನೆ.
ಜ್ಞಾನಿಯಾದವನಿಗೆ ಹೂವಿನ ಮಾಲೆ, ಧೂಪ, ಗಂಧ ಇತ್ಯಾದಿಗಳನ್ನು ಕೊಡಬೇಕು. ಮುಂದೆ ಮುಂದಿನ ಜನ್ಮದಲ್ಲಿ ರೂಪವಂತನಾಗಿ ಮತ್ತೆ ರೋಗವಿಲ್ಲದವನಾಗಿ ಆತ ಹುಟ್ಟುತ್ತಾನೆ. ತಥಾ ಅಭಿರೂಪಶ್ಚ ನರೇಂದ್ರಲೋಕೆ ಬೀಜೈರಶೂನ್ಯಂ ಶಯನೈರುಪೇತಂ. ಧನಧಾನ್ಯಗಳಿಂದ ಸಮೃದ್ಧವಾದಂಥ ಹಾಸಿಗೆ ಮೊದಲಾದ ಉಪಕರಣಗಳಿಂದ ಸಮೇತವಾದಂಥ ಮನೆಯನ್ನು ದಾನ ಕೊಟ್ಟರೆ ಅಂಥ ಒಂದು ಮನೆಯನ್ನೇ ಜನ್ಮಾಂತರದಲ್ಲಿ ಪಡ್ಕೊಳ್ತಾನೆ. ಹಾಸಿಗೆಯನ್ನು ದಾನ ಮಾಡಿದ್ರಿಂದ ಅದೆಂಥದ್ದು? ಸುಗಂಧ ಚಿತ್ರಾಸ್ತರಣೋಪಧಾನಂ, ಅದರ ಕೆಳಗೆ ಹಾಸುವುದು, ಮೇಲೆ ಹಾಸುವುದು ಮೊದಲಾದವುಗಳು ಇರಬೇಕು. ಅಂಥ ಹಾಸಿಗೆ, ಹೊದಿಕೆ ಇತ್ಯಾದಿಗಳಿಂದ ಸಮೇತವಾದಂಥ ತಲೆದಿಂಬಿನಿಂದ ಕೂಡಿದಂಥ ಉಪಧಾನದಿಂದ ಕೂಡಿದಂಥ ಹಾಸಿಗೆಯನ್ನು ಯಾರು ದಾನ ಮಾಡ್ತಾರೆ, ಉಪಪನ್ನಂ ಅಂತಿದೆ, ಸುಗಂಧ ಚಿತ್ರಾಸ್ತರಣೋಪಪನ್ನಂ ಅಂತ. ಹಾಗಿದ್ದಾಗ ತಲೆದಿಂಬು ಅಂತ ಅರ್ಥ ಬರೋದಿಲ್ಲ. ಸುಗಂಧ ಚಿತ್ರಾಸ್ತರಣೋಪಧಾನಂ ಅಂತ ಪಾಠ ಇದ್ರೆ ಅವಾಗ ತಲೆದಿಂಬು ಅನ್ನುವ ಪಾಠವು ಅಲ್ಲಿ ಅರ್ಥವೂ ಸಿಗ್ತದೆ. ಅದನ್ನ ಮಾಡಿದರೆ ಸತ್ಕುಲ ಪ್ರಸೂತರಾದಂತಹ ಪತ್ನಿಯನ್ನು ಪಡ್ಕೋತಾನೆ ಮುಂದಿನ ಜನ್ಮದಲ್ಲಿ. ಯುದ್ಧದಲ್ಲಿ ಮಡಿದವನು, ದೇಶಕ್ಕಾಗಿ ಸೇವಾ ಮಾಡಿದವನು ಬ್ರಹ್ಮಲೋಕಕ್ಕೆ ಹೋಗ್ತಾನೆ, ಬ್ರಹ್ಮದೇವನ ಅನುಸರಣ ಆಗ್ತಾನೆ ಅಂತ ಹೀಗೆ ಕೆಲವು ಕಡೆ ಅರ್ಥ ಮಾಡಿದ್ದಾರೆ. ಇಷ್ಟನ್ನೆಲ್ಲ ಹೇಳಿದಾಗ ಈ ದುಃಖದಿಂದ ಪರಿತಪಿಸ್ತಾ ಇದ್ದಂತಹ ಯುಧಿಷ್ಠಿರನಿಗೆ ನಾನು ಎಲ್ಲವನ್ನೂ ತ್ಯಾಗ ಮಾಡಿ ಕಾಡಿಗೆ ಹೋಗಿಬಿಡಬೇಕು ಅನ್ನುವಂಥ ಆಲೋಚನೆ ಹೋಯ್ತಂತೆ ಅವನಿಗೆ. ಇದೊಂದು ಹೆಚ್ಚಿನ ಶ್ಲೋಕ ಕೆಲವು ಪಾಠದಲ್ಲಿ ಕೇಳಿ ಬರ್ತದೆ. ಪುಸ್ತಕ ದಾನ, ಗೋದಾನ, ಕನ್ಯಾದಾನ ಇತ್ಯಾದಿಗಳನ್ನು ಮಾಡಬೇಕು, ಅದಿಲ್ಲದೆ ಹೋದ್ರೆ ಸುಖ ಎಲ್ಲಿಂದ ಬರಬೇಕು ಅಂತ ಈಗ ಅದೊಂದು ಪಾಠ. ಇದನ್ನೆಲ್ಲ ಕೇಳಿ ಆ ಯುಧಿಷ್ಠಿರನಿಗೆ ಆಶ್ರಮವಾಸ ಏನು ಬೇಡ ಅಂತ ಅನಿಸಿತು. ಆಶ್ರಮಕ್ಕೆ ಹೋಗಿಬಿಡ್ಬೇಕು, ವಿರಕ್ತನಾಗಿ ಬಿಡಬೇಕು, ಎಲ್ಲವನ್ನೂ ಪರಿತ್ಯಾಗ ಮಾಡಬೇಕು ಅಂತ ಬಂತಲ್ಲ, ಅದನ್ನ ಬಿಟ್ಟು ಬಿಡಬೇಕು ಅಂತ ಅವನು ಅಂಥ ಆಲೋಚನೆಯನ್ನು ಅವನು ತೆಗೆದುಹಾಕಿದ. ವೀರಮಾರ್ಗ ಅನುಯಾಯಿ, ವೀರಮಾರ್ಗಾಭಿಷಕಾಂಕ್ಷೆಯ, ವೀರರಾದ ಕ್ಷತ್ರಿಯರು ಹೇಗೆ ಬದುಕಬೇಕೋ ಹಾಗೆ ಬದುಕೋಣ, ಇನ್ನು ಕಾಡಿಗೆ ಹೋಗಿ ನಾನು ವಿರಕ್ತನಾಗಿ ಬದುಕುವುದೇನು ಬೇಡ ಅಂತ ಅವನಿಗೆ ಅನಿಸಿತು. ಅಂದರೆ ತಾನೇನು ಪಾಪಗಳನ್ನು ಮಾಡಿದ್ದ, ಅದಕ್ಕೆ ಪಾಪವನ್ನು ಮಾಡಿದ್ದೇನೆ ಅಂತ ತಾನು ಅನ್ಕೊಂಡಿದ್ದ, ಅದಕ್ಕೆ ಪ್ರತಿಯಾಗಿ ಅನೇಕ ದಾನಗಳನ್ನು ಮಾಡಿ ಪಾಪಗಳನ್ನು ಕಳ್ಕೊಂಡು ಸದ್ಗತಿಯನ್ನು ಪಡ್ಕೊಳ್ಬಹುದು ಅಂತ ಅನಿಸ್ತ ಅವನಿಗೆ. ಅದನ್ನ ತನ್ನ ತಮ್ಮಂದ್ರಿಗೂ ಕೂಡ ಹೇಳಿದ. ಅಜ್ಜನ ಮಾತನ್ನು ಕೇಳಿ ನೀವೆಲ್ಲರೂ ಕೂಡ, ಅದರ ಬಗ್ಗೆ ನಿಮಗೂ ಕೂಡ ಅಭಿರುಚಿ ಆಗಲಿ ಅಂತ ಹೇಳಿದ. ದ್ರೌಪದಿ ಮೊದಲಾದವರೆಲ್ಲರೂ ಕೂಡ ಅದನ್ನ ಒಪ್ಪಿದ್ರು. ದ್ರೌಪದಿ ಯಶಸ್ವಿನಿ ತತಸ್ತು ಪಾಂಡವ ಸರ್ವೇ. ಯುಧಿಷ್ಠಿರನ ಆ ಮಾತನ್ನ ಬಾಢಮಿತ್ಯಭ್ಯ ಪೂಜೆಯನ್, ಸಂತೋಷದಿಂದ ಅವನ ಮಾತನ್ನು ಗೌರವಿಸಿದರು. ಅಲ್ಲಿಗೆ ಈ ನಡೆದಂತಹ ಒಂದು ಅಧ್ಯಾಯ ಸಮಾಪ್ತವಾಗಿದೆ. ಮುಂದಿನ ಅಧ್ಯಾಯದಲ್ಲಿ ಜಲಾಶಯಗಳನ್ನ, ವೃಕ್ಷಗಳನ್ನ ಮೊದಲಾದವುಗಳನ್ನ ನಿರ್ಮಾಣ ಮಾಡುವುದರ ಬಗ್ಗೆ ವರ್ಣಿಸ್ತಾರೆ ಭೀಷ್ಮರು. ಕೆರೆ, ಕಟ್ಟೆ ಇತ್ಯಾದಿಗಳನ್ನು ನಿರ್ಮಿಸುವುದರಿಂದ, ಉದ್ಯಾನಗಳ ನಿರ್ಮಾಣದಿಂದ ಏನು ಒಂದು ಫಲ ಇದೆ ಅದನ್ನು ಹೇಳಿ ಅಂತ ಕೇಳ್ತಾನೆ ಯುಧಿಷ್ಠಿರ. ಇಷ್ಟಾಪೂರ್ತ ಅಂತ ಈ ಧರ್ಮಾಚರಣ ಅಂತ ಅನ್ನೋದು ಎರಡು ಥರ ಇದೆ. ಇಷ್ಟ ಅಂದ್ರೆ ಯಾಗಾದಿಗಳನ್ನ, ನಾವೇನು ಯಜ್ಞಾದಿಗಳನ್ನು ಮಾಡ್ತೀವಿ ಅದಕ್ಕೆ ಇಷ್ಟ ಅಂತ ಕರೀತಾರೆ. ಮತ್ತೆ ಪೂರ್ತ ಅಂದ್ರೆ ಸಮಾಜದ ಕಲ್ಯಾಣಕ್ಕಾಗಿ ಮಾಡುವಂತಹ ಕೆಲವು ಕೆಲಸಗಳು, ಇವು ಕೆಲವಕ್ಕೂ ಪೂರ್ತ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಆ ಪೂರ್ತಗಳೇ ಇವು ಈಗ ನಾವು ನೋಡ್ತಾ ಇರುವಂಥವು. ಈ ಭೂಮಿ ಅತ್ಯಂತ ಶ್ರೇಷ್ಠವಾಗಿದೆ. ಶ್ರೇಷ್ಠ ಭೂಮಿ ಹೋಚ್ಯತೆ,
ನೋಡಲಿಕ್ಕೆ ತುಂಬಾ ಸುಂದರವಾದದ್ದು, ನಾನಾ ಥರದ ಲೋಹಗಳು, ಸಂಪನ್ಮೂಲಗಳು ಇತ್ಯಾದಿಗಳನ್ನು ಒಳಗೊಂಡಂಥದ್ದು. ಇಲ್ಲಿ ವೃಕ್ಷಗಳನ್ನ, ಕೆರೆ ಕಟ್ಟೆಗಳನ್ನು ಕಟ್ಟಿಸುವುದರ ಫಲವನ್ನು ಹೇಳ್ತೇನೆ ಕೇಳೋ. ತಡಾಗಾನಾಂಚ ವಕ್ಷ್ಯಾಮಿ ಕೃತಾನಾಂಚಾಪಿ ಏ ಗುಣಾಃ. ಕೆರೆಗಳನ್ನು ಕಟ್ಟಿಸುವವನು ಮೂರು ಲೋಕದಲ್ಲೂ ಕೂಡ ಪೂಜ್ಯನಾಗ್ತಾನೆ. ಒಂದು ಸರೋವರ ಅಂತನ್ನೋದು, ಒಂದು ಕೆರೆ ಅಂತನ್ನೋದು ಎಲ್ಲರಿಗೂ ಕೂಡ ಸ್ನೇಹಿತನ ಮನೆಯಂತೆ ಉಪಕಾರಿಯಾದದ್ದು. ಎಲ್ಲ ಜನರು ಅಲ್ಲಿ ಬರ್ತಾರೆ, ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ಕೋತಾರೆ. ಆದ್ರಿಂದ ಅದನ್ನು ಕಟ್ಟಿಸಿದವನಿಗೂ ಕೂಡ ಅಂಥ ಒಂದು ಉತ್ತಮವಾದಂತಹ ಕಲ್ಯಾಣ ಇದೆ. ಧರ್ಮ, ಅರ್ಥ, ಕಾಮ ಈ ಮೂರು ಪುರುಷಾರ್ಥಗಳ ಲಾಭ ಆಗ್ತದೆ. ಕ್ಷೇತ್ರಮೇಕಂ ಮಹಾಶ್ರಯಂ, ಎಲ್ಲ ಜೀವಿಗಳಿಗೆ ಆಶ್ರಯ ಇದು. ಎಲ್ಲರೂ ಕೂಡ ದೇವತೆಗಳು, ಮನುಷ್ಯರು, ಗಂಧರ್ವರು, ಪಿತೃಗಳು, ಸರ್ಪಗಳು ಎಲ್ರಿಗೂ ಕೂಡ ಇದು ಬೇಕೇ ಬೇಕು. ಒಂದು ಕೆರೆ ಇದ್ದರೆ ಆ ಕೆರೆಗಳ ಸನ್ನಿಧಾನದಿಂದಾಗಿ ಎಲ್ರಿಗೂ ಕೂಡ ನೀರಿನ ಲಭ್ಯತೆ ಆಗ್ತದೆ. ಋಷಿಗಳು ಅದರ ಫಲವನ್ನು ಹೇಳಿದ್ದಾರೆ. ಏನ್ ಫಲ ಹೇಳಿದ್ದಾರೆ? ಒಬ್ಬ ವ್ಯಕ್ತಿ ಕಟ್ಟಿಸಿದಂಥ ಕೆರೆಯಲ್ಲಿ ಮಳೆಗಾಲದಲ್ಲಿ ನೀರು ತುಂಬಿದ್ರೆ ಅಗ್ನಿಹೋತ್ರದ ಫಲ ಇದೆ. ಅದರಿಂದ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ನೀರು ಇದ್ದೇ ಇರ್ತದೆ, ಚಳಿಗಾಲದಲ್ಲೂ ಕೂಡ ಇರಬೇಕು. ಶರತ್ಕಾಲದಲ್ಲಿ ಅವನು ಮರಣ ಹೊಂದಿದ ಬಳಿಕ ಸಹಸ್ರ ಗೋದಾನ ಮಾಡಿದ ಫಲವನ್ನು ಪಡ್ಕೋತಾನೆ. ಮುಂದೆ ಹೇಮಂತದ ಕಾಲದಲ್ಲಿ, ಚಳಿಗಾಲವು ದಾಟಿ ಮುಂದೆ ಹೋಗುವಾಗ, ಶರತ್ ಅಂದ್ರೆ ಸಾಮಾನ್ಯವಾಗಿ ನವರಾತ್ರಿಯ ಕಾಲ ಆಯಿತು, ಹೇಮಂತ ಮೊದಲಾದ ಕಾಲದಲ್ಲಿ ಇನ್ನೂ ನೀರಿದ್ರೆ ಅವನು ಸುವರ್ಣ ದಾನ ಮಾಡಿದ ಫಲವನ್ನು ಪಡ್ಕೋತಾನಂತೆ. ಶಿಶಿರ ಋತು ಕಾಲ ಮುಂದುವರಿಯಿತು, ಆವಾಗಲೂ ಅವನು ಕಟ್ಟಿಸಿದ ಕೆರೆಯಲ್ಲಿ ನೀರಿದ್ರೆ ಅದಕ್ಕೆ ಅಗ್ನಿಷ್ಟೋಮ ಯೋಗ ಮಾಡಿದಂತಹ ಫಲ ಇದೆ. ಮುಂದೆ ವಸಂತ ಕಾಲದಲ್ಲಿಯೂ ಕೂಡ, ಬೇಸಿಗೆಯಲ್ಲಿಯೂ ಕೂಡ ಅವನು ಕಟ್ಟಿಸಿದ ಕೆರೆಯಲ್ಲಿ ನೀರಿದ್ರೆ ಅತಿರಾತ್ರ ಯಾಗ ಮಾಡಿದ ಫಲ ಸಿಗ್ತದೆ. ಬೇಸಿಗೆ ಇನ್ನೂ ಪ್ರಾಪ್ತವಾಗಿಲ್ಲ, ವಸಂತ ಋತು ಅಂದ್ರೆ ಚೈತ್ರ ಮಾಸದಲ್ಲಿ ಆಯ್ತದೆ. ನಿದಾಘ ಕಾಲ ಅಂದ್ರೆ ವೈಶಾಖ ಮಾಸವೇ ಕಾಲಿಟ್ಟಿತ್ತು, ಆವಾಗಲೂ ನೀರಿದ್ರೆ ಅಶ್ವಮೇಧ ಯಾಗದ ಫಲ ಇದೆ. ಅಂತ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು. ಅವನು ಕಟ್ಟಿಸಿದ ನೀರಿನ ಒಂದು ಕೆರೆಯಲ್ಲಿ ಗೋವುಗಳು, ಸಜ್ಜನರು ಮೊದಲಾದವರು ನೀರು ಕುಡಿದ್ರೆ ಅದರಿಂದ ಅವನಿಗೆ ಮಹಾಫಲ ಇದೆ. ಅಲ್ಲಿ ಜಲಪಾನ ಮಾಡುವುದು, ಸ್ನಾನ ಮಾಡುವುದು, ವಿಶ್ರಾಂತಿ ತಗೊಳ್ತಾರೆ ಜನ. ಇದೆಲ್ಲ ಕಟ್ಟಿಸಿದವನ ಮುಂದಿನ ಸುಖಕ್ಕೆ ಕಾರಣ ಆಗ್ತದೆ. ಜಲ ಅತ್ಯಂತ ದುರ್ಲಭವಾದದ್ದು. ದುರ್ಲಭಂ ಸಲಿಲಂ ತಾತ ವಿಶೇಷೇಣ ಪರತ್ರವೈ. ನೀರು ಅತ್ಯಂತ ದುರ್ಲಭ. ಅನೇಕ ಕಡೆ ನಮಗೀಗ ಸುಲಭವಾಗಿ ನೀರು ಸಿಗ್ತದೆ, ಆದ್ರಿಂದ ಅದು ಗೊತ್ತಾಗ್ತಿಲ್ಲ. ಆದರೂ ನೀರಿನ ಲಭ್ಯತೆ, ಅದನ್ನ ಕಳ್ಕೊಂಡವರಿಗೆ, ನೀರಿನ ಒಂದು ಬೆಲೆ ಅದನ್ನು ಕಳ್ಕೊಂಡವರಿಗೆ ಮಾತ್ರ ಗೊತ್ತಿರ್ತದೆ. ಜಲದಾನ ಮಾಡುವವರು ಮಹಾಫಲವನ್ನು ಪಡ್ಕೋತಾರೆ. ಆದ್ರಿಂದ ಪಾಂಡವರೇ, ನೀವು ಕೂಡ ಎಳ್ಳು ದಾನ ಮಾಡಿರಿ, ಜಲದಾನ ಮಾಡಿರಿ, ದೀಪದಾನ ಮಾಡಿರಿ, ಬಂಧುಗಳ ಜೊತೆಗೆ ಸಂತೋಷದಿಂದ ಬದುಕಿರಿ. ಜಲದಾನ ಎಲ್ಲದಕ್ಕಿಂತಲೂ ಶ್ರೇಷ್ಠ. ಜಲಕುಂಭದಾನ ಮಾಡ್ತಿರ್ತಾರೆ ಕೆಲವು ಬಾರಿ, ಬೇಸಿಗೆ ಮೊದಲಾದ ಕಡೆ. ಅದಲ್ಲದೆ ನಮ್ಮಲ್ಲಿ ನೀರಿದ್ರೆ ಎಲ್ರಿಗೂ ಕೂಡ ಅದನ್ನ ಬಳಕೆ ಮಾಡಿಕೊಳ್ಳಿಕ್ಕೆ ಕೊಡುವುದು ಕೂಡ ಒಂದು ಜಲದಾನವೇ. ಮರಗಳನ್ನು ನೆಡುವ ಫಲವನ್ನ ಈಗ ಹೇಳ್ತೇನೆ ಕೇಳು. 6 ಜಾತಿಗಳಿವೆ ಈ ಸ್ಥಾವರಗಳಲ್ಲಿ. ವೃಕ್ಷ ಅಂತ ಮೊದಲನೇದ್ದು, ಅದಕ್ಕೆ ಆಲ, ಅರಳಿ ಮೊದಲಾದದ್ದು ಅಂತ ಹೇಳ್ತಾರೆ. ವಟವೃಕ್ಷ, ಅಶ್ವತ್ಥ ವೃಕ್ಷ ಮೊದಲಾದದ್ದು. ಮುಂದೆ ಗುಲ್ಮ ಅಂತ ಒಂದಿದೆ.
ಗುಲ್ಮ ಅಂದ್ರೆ ದರ್ಭೆ, ನೊಜೆ ಹುಲ್ಲು ಮೊದಲಾದದಕ್ಕೆ ಗುಲ್ಮ ಅಂತಾರೆ. ಲತೆಗಳು ಅಂದ್ರೆ ಮರಗಳಿಗೆ ಹಬ್ಬುವಂತಹ ಬಳ್ಳಿಗಳು. ಒಲ್ಲಿ ಅಂದ್ರೂ ಬಳ್ಳಿಯೇ, ಆದ್ರೆ ಭೂಮಿಯ ಮೇಲೆ ಹರಡಿಕೊಂಡು ಬೆಳೆಯುವ ಬಳ್ಳಿಗಳು ಕೆಲವಿರ್ತವೆ, ಅವಕ್ಕೆ ಒಲ್ಲಿ ಅಂತಾರೆ. ಕುಂಬಳ, ಸೋರೆ ಮೊದಲಾದದ್ದು ನೆಲದ ಮೇಲೆ ಹರಡುವ ಬಳ್ಳಿಗಳು. ಮರದ ಮೇಲೆ ಹಬ್ಬುವ ಬಳ್ಳಿಗಳು ಕೆಲವು ಬೇರೆ ಇರ್ತವೆ. ತ್ವಕ್ಸಾರ ಅಂತ ಇನ್ನೊಂದು ಜಾತಿ ಇದೆ, ಬಿದಿರಿನ ಬೆತ್ತ ಮೊದಲಾದದ್ದು. ತ್ವಕ್ ಅಂದ್ರೆ ಅದರ ಚರ್ಮ, ಅದರ ಮೇಲಿನ ತೊಗಟೆ, ಅದರಲ್ಲೇ ಅದಕ್ಕೆ ಬಲ ಇದೆ, ಅದೊಂದು. ಇನ್ನು ತೃಣ ಅಂದ್ರೆ ಹುಲ್ಲು ಮೊದಲಾದದ್ದು. ಇವೆಲ್ಲವೂ ಕೂಡ ಸ್ಥಾವರಗಳ ಒಂದು ಪ್ರಭೇದ. ಇವುಗಳನ್ನು ಬೆಳೆಸಬೇಕು. ಕೀರ್ತಿ, ಈ ಲೋಕದಲ್ಲಿ ಕೀರ್ತಿ, ಪರಲೋಕದಲ್ಲಿ ಅವನಿಗೆ ಶುಭ ಫಲ. ಅದರಿಂದ ವೃಕ್ಷಗಳನ್ನೇ ಬೆಳೆಸಿದವನ ಹೆಸರನ್ನ ಇಲ್ಲೂ ಕೂಡ ಜನ ನೆನ್ಪಿಟ್ಕೋತಾರೆ, ಪಿತೃಗಳು ಸನ್ಮಾನಿಸ್ತಾರೆ. ಭೂಲೋಕದಲ್ಲಿ ಅವನ ಹೆಸರು ಯಾವತ್ತೂ ಕೂಡ ಮರೆಯೋದಿಲ್ಲ. ಮರಗಳನ್ನು ಬೆಳೆಸುವಂಥವನು ಅತೀತಾನಾಗತ ತನ್ನ ಹಿಂದಿನ ತಲೆಮಾರುಗಳನ್ನ ಮುಂದಿನ ತಲೆಮಾರುಗಳನ್ನು ಉದ್ಧರಿಸ್ತಾನೆ. ತಸ್ಮಾತ್ ವೃಕ್ಷಾಂಶ ರೋಪಯೇತ್ ತಸ್ಯ ಪುತ್ರ ಭವಂತಿಯತೆ ಪಾದಪ ನಾತ್ರ ಸಂಶಯ. ಇದು ಕೂಡ ತುಂಬಾ ಸುಂದರವಾದ ಶ್ಲೋಕ. ನಾವು ನೆಟ್ಟ ಮರಗಳು ನಮಗೆ ಮಕ್ಕಳಿದ್ದಂತೆ. ಅವುಗಳನ್ನು ನೆಡುವುದು ಮಾತ್ರ ಅಲ್ಲ, ನಿತ್ಯ ಅವಕ್ಕೆ ನೀರು ಹಾಕಿ ಅವುಗಳನ್ನು ಪೋಷಿಸುವುದರಿಂದ ಸತ್ಪುತ್ರರನ್ನ ನಾವು ಬೆಳೆಸಿದಂತಾಗ್ತದೆ. ಕೆಲವು ಬಾರಿ ನಾವು ಹುಟ್ಟಿಸಿದಂಥ ಮಕ್ಕಳು, ಗಂಡು ಮಕ್ಕಳಾಗ್ಬೋದು ಹೆಣ್ಮಕ್ಕಳಾಗ್ಬೋದು, ಸಮಾಜಕ್ಕೆ ಉಪಕಾರಿಗಳಾಗಿ ನಮಗೆ ನೆಮ್ಮದಿ ಕೊಡುವವರಾಗಿ ಬದುಕ್ತಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ವೃಕ್ಷಗಳನ್ನು ಬೆಳೆಸಿದಾಗ ಮಾತ್ರ ಅದರಿಂದ ಮಹಾಫಲ ಇದೆ. ಅವು ಸಮಾಜಕ್ಕೆ ಉಪಕಾರಿಯಾಗುವುದು ನಿಶ್ಚಿತ, ಈ ವೃಕ್ಷಗಳು. ಮತ್ತೊಂದು ಕಡೆ ಒಂದು ಸುಭಾಷಿತ ನನಗೆ ನೆನಪಿಗೆ ಬರ್ತಿದೆ, ದಶಪುತ್ರ ಸಮೋ ವೃಕ್ಷ ಅಂತ. ನಮಗೆ 10-20 ಮಕ್ಕಳನ್ನು ಹಡಿಯಲಿಕ್ಕೆ ಯಾರಿಗೂ ಆಗೋದಿಲ್ಲ, ಹುಟ್ಟಿಸ್ಲಿಕ್ಕೂ ಆಗೋದಿಲ್ಲ, ಹೆರ್ಲಿಕ್ಕೂ ಆಗೋದಿಲ್ಲ. ಅವ್ರನ್ನ ಪೋಷಣೆ ಮಾಡುವುದು ಮತ್ತೂ ಕಷ್ಟದ ಸಂಗತಿ. ಆದರೆ ಒಂದು ವೃಕ್ಷವನ್ನಾದರೂ ನೆಟ್ರೆ ಅದು 10 ಜನ ಮಕ್ಕಳಿಗೆ ಸಮಾನ ಅಂತ ಒಂದು ವೃಕ್ಷ. ಅದಕ್ಕಾಗಿ ನಾವು ಇದನ್ನು ಕೇಳಿದ್ದೀವಿ, ವೃಕ್ಷೋ ರಕ್ಷಿತ ರಕ್ಷಿತ ಅಂತೇಳಿ. ನಾವು ಒಂದು ವೃಕ್ಷವನ್ನ ರಕ್ಷಿಸಿದರೆ ಅದನ್ನ ನೆಟ್ಟು ಅದನ್ನು ಪೋಷಿಸಬೇಕು, ಅಥವಾ ಇನ್ನೊಬ್ಬರು ನೆಟ್ಟದ್ದನ್ನ ಕಡಿಯದೆ ಹಾಗೆ ಆದರೂ ಪೋಷಿಸಬೇಕು. ಆ ಥರ ಮಾಡಿದರೆ ಅದು ನಮ್ಮನ್ನು ಕೂಡ ಪೋಷಿಸ್ತದೆ. ವೃಕ್ಷಗಳು ತಮ್ಮ ಹೂಗಳಿಂದ ದೇವತೆಗಳನ್ನ ಮತ್ತೆ ಫಲಗಳಿಂದ ಫಲಗಳಿಂದ ದೇವತೆಗಳನ್ನು ಆರಾಧನೆ ಮಾಡಬಹುದು, ಪಿತೃಗಳನ್ನು ಆರಾಧನೆ ಮಾಡಿದರೆ ನೆರಳಿನಿಂದ ಅತಿಥಿಗಳನ್ನ ಸತ್ಕರಿಸ್ತವೆ. ಎಲ್ಲರೂ ಈ ಜಗತ್ತಿನಲ್ಲಿ ಕಿನ್ನರರು, ಸರ್ಪಗಳು, ದೇವ, ಗಂಧರ್ವ, ರಾಕ್ಷಸರು, ಅನೇಕ ಪಿಶಾಚಿಗಳು ಕೂಡ ವೃಕ್ಷದಲ್ಲಿರ್ತಾವೆ ಅಂತ ನಾವು ನೀವು ಕೇಳಿರ್ತೇವೆ. ಎಲ್ಲರೂ ಅಲ್ಲೇ ಇರ್ತಾರೆ. ದಾನ ಕೊಡುವವರನ್ನು ವೃಕ್ಷಗಳು ತಮ್ಮ ಮಕ್ಕಳಂತೆ ಪರಲೋಕದಲ್ಲಿ ಉದ್ಧರಿಸ್ತವೆ. ಪುಷ್ಪಿತಾಹ ಫಲವಂತಶ್ಚ ತರ್ಪಯಂತೀಹ ಮಾನವಂ ವೃಕ್ಷದಂ ಪುತ್ರವತ್ ವೃಕ್ಷಾಹ ತಾರಯಂತಿ ಪರತ್ರತ. ನಾವು ಹುಟ್ಟಿಸಿದ ಮಕ್ಕಳು ನಮಗೆ ಶ್ರಾದ್ದ ಮಾಡ್ತಾವೋ ಇಲ್ಲೋ ನಿಶ್ಚಿತ ಇಲ್ಲ. ಆದರೆ ನಾವು ನೆಟ್ಟ ವೃಕ್ಷಗಳು ಮಾತ್ರ ನಮಗೆ ಸದ್ಗತಿ ಕೊಡುವುದು ನಿಶ್ಚಿತ. ಕೆರೆ ಕಟ್ಟಿಸಬೇಕು, ಕೆರೆಯ ಸುತ್ತಲೂ ಅನೇಕ ವೃಕ್ಷಗಳನ್ನ ನಡೆಸಬೇಕು. ಪುತ್ರವತ್ ಪರಿಪಾಲ್ಯಾಶ್ಚ, ಅವುಗಳನ್ನ ನೋಡ್ಕೊಳ್ಬೇಕು. ನಮಗಿದು ಗೊತ್ತಿದೆ, ನಾವು ಮಕ್ಕಳಿಗೆ ಏನು ಪ್ರೀತಿ ತೋರಿಸ್ತೇವೆ ಅದಕ್ಕೆ ಪ್ರತಿಯಾಗಿ ನಮಗೆ ಮಕ್ಕಳು ಏನು ಪ್ರೀತಿ ತೋರಿಸ್ತಾರೆ, ಇದು ನಮಗೆ ಸಮಾಜದಲ್ಲಿ ಕಂಡು ಬರ್ತದೆ, ಕುಟುಂಬದಲ್ಲಿ ಕಂಡು ಬರ್ತದೆ. ಆ ಮಕ್ಕಳು ಮಾತಾಡ್ತಾರೆ, ನಾವು ಮಾತಾಡ್ತೀವಿ, ಆ ಪರಸ್ಪರ ಪ್ರೀತಿಯ ವಿನಿಮಯ ಇದೆಲ್ಲ ಕಂಡು ಬರ್ತದೆ. ವೃಕ್ಷಗಳದು ನಮಗೆ ಆ ಥರ ನೇರವಾಗಿ ಕಂಡು ಬರಲಿಕ್ಕಿಲ್ಲ. ಆದರೆ ಸೂಕ್ಷ್ಮವಾದ ಯಂತ್ರೋಪಕರಣಗಳ ಮೂಲಕ ಆ ವೃಕ್ಷಗಳ ಭಾವನೆಯನ್ನು ಕೂಡ ಅಳೆದವರಿದ್ದಾರೆ. ಅದು ನಿಮಗೆಲ್ಲರಿಗೂ ಗೊತ್ತಿದೆ. ನೀರು ಹಾಕ್ಲಿಕ್ಕೆ ನಾವು ಅದರ ಸಮೀಪ ಹೋದಾಗ ಅವುಗಳು ಸಂತೋಷ ಪಡ್ತಾವಂತೆ.
ಅದನ್ನು ಕಡಿಲಿಕ್ಕೆ ಹೋದಾಗ ಅವು ಭಯ ಪಡ್ತವೆ ಅಂತ ಸೂಕ್ಷ್ಮ ಯಂತ್ರೋಪಕರಣಗಳಿಂದ ಅವುಗಳ ಭಾವನೆಯನ್ನು ಅಳದವರು ಹೇಳಿದ್ದಾರೆ. ಕೆರೆಗಳ ಸುತ್ತಲೂ ಆ ಮಕ್ಕಳನ್ನ ಅಂದ್ರೆ ಆ ವೃಕ್ಷಗಳನ್ನ ಬೆಳೆಸಬೇಕು. ಧರ್ಮತಃ ಸ್ಮೃತಾಹ ಪುತ್ರಾಸ್ತೆ ಧರ್ಮತಃ ಸ್ಮೃತಾಹ. ಇವರೆಲ್ಲರೂ ಕೂಡ ಯಜ್ಞವನ್ನು ಮಾಡುವವರು, ವೃಕ್ಷಗಳನ್ನು ಬೆಳೆಸುವವರು, ಸತ್ಯ ಹೇಳುವವರು ಎಲ್ಲರೂ ಸ್ವರ್ಗಲೋಕದಲ್ಲಿ ಸನ್ಮಾನ ಪಡೀತಾರೆ. ಕೆರೆಗಳನ್ನು ಕಟ್ಟಿಸಬೇಕು, ತೋಪುಗಳನ್ನು ನಡೆಸಬೇಕು, ನಾನಾ ಥರದ ಅನುಷ್ಠಾನಗಳನ್ನು ಮಾಡಬೇಕು. ಯಾವತ್ತೂ ಕೂಡ ಸತ್ಯವನ್ನೇ ಹೇಳುವಂತಹ ಪ್ರವೃತ್ತಿಯನ್ನ ಜ್ಞಾನಿಯಾದವನು ಬೆಳೆಸ್ಕೊಳ್ಬೇಕು. ಈ ಅಧ್ಯಾಯ ಇಲ್ಲಿಗೆ ಸಮಾಪ್ತವಾಗಿದೆ. ಇವತ್ತಿನ ಭಾಗವೂ ಕೂಡ ಸಮಾಪ್ತವಾಗಿದೆ.